ಆಧಾರದ ಸ್ವಾಗತ. ಇವತ್ತು ಪ್ರಭು ಕ್ಲಾಸ್ ತಗೊಳಕ್ಕಾಗ್ಲಿಲ್ಲ, ಸೊ ಹಾಗಾಗಿ ಸೇವೆನ ನಾನು ತಗೊಳ್ತಾ ಇದ್ದೀನಿ. ಸೊ ಇನ್ನಾದ್ರು ಚ್ಯುತಿ ಇದ್ರೆ ಎಲ್ಲರೂ ಕ್ಷಮಿಸ್ಬೇಕು. ಹಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥಿಸಿ, ಸರಿಯಾದ ಸಮಯಕ್ಕೆ ಸರಿಯಾದ ಪದಗಳನ್ನ ಸರಿಯಾದ ರೀತಿಯಲ್ಲಿ ನಾನು ಏನು ಪರಂಪರೆಯಿಂದ ಕೇಳಿದ್ದೀನೋ ಓದಿದ್ದೀನೋ ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಹೃದಯದವರೆಗೂ ತಲುಪಿಸುವಂತಹ ಭಾಗ್ಯ, ಈ ಸೇವೆನ ಸರಿಯಾಗಿ ರೀತಿಯಲ್ಲಿ ಮಾಡುವಂತೆ ನನ್ನನ್ನು ನೀವೆಲ್ಲರೂ ಆಶೀರ್ವದಿಸ್ಬೇಕು, ಹಾಗೆ ಪ್ರಾರ್ಥಿಸ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಸೊ ಕೇಳಿಸ್ತಾ ಇದೆಯಾ? ಓಕೆ. ಸೊ ಇವತ್ತು ನನಗೆ ಸಿಕ್ಕಿರುವಂತ ಶ್ಲೋಕದ ಸೇವೆ ಭಾಗವತಂ ಸ್ಕಂದ 1 ಅಧ್ಯಾಯ 16 ಶ್ಲೋಕ 16 1.16.16. ಓಕೆ, ಪ್ರಾರ್ಥನೆ ಮಾಡ್ಕೊಳ್ತಾ ಸೊ ನಾವಿವತ್ತು ತರಗತಿಗಳನ್ನು ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಶ್ಲೋಕ ಅಧ್ಯಾಯ ಸ್ಕಂದ 1 ಅಧ್ಯಾಯ 16 ಶ್ಲೋಕ 16. ಸಾರಥ್ಯ ಪಾರಷದ ಸೇವನ ಸಖ್ಯ ದೌತ್ಯ ವೀರಾಸನಾನುಗಮನ ಸ್ತವನ ಪ್ರಣಾಮಾನ್ ಸ್ನಿಗ್ಧೇಷು ಪಾಂಡುಷು ಜಗತ್ ಪ್ರಣತಿಂ ಚ ವಿಷ್ಣೋರ್ ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ಸಾರಥ್ಯ ಪಾರಷದ ಸೇವನ ಸಖ್ಯ ದೌತ್ಯ ವೀರಾಸನಾನುಗಮನ ಸ್ತವನ ಪ್ರಣಾಮಾನ್ ಸ್ನಿಗ್ಧೇಷು ಪಾಂಡುಸು ಜಗತ್ ಪ್ರಣತಿಂ ಚ ವಿಷ್ಣೋರ್ ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ಅನುವಾದ. ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂತಹ ಶ್ರೀಕೃಷ್ಣನು ತನ್ನ ನಿರ್ವ್ಯಾಜ ಅನುಗ್ರಹದಿಂದ ಸಾರಥಿಯಾಗಿ, ಸಭಾಧ್ಯಕ್ಷನಾಗಿ, ದೂತನಾಗಿ, ಸಖನಾಗಿ, ರಾತ್ರಿ ಕಾವಲುಗಾರನಾಗಿ ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ ಕಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ ಎಲ್ಲಾ ರೀತಿಯ ಸೇವೆ ಸಲ್ಲಿಸಿದನು. ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿ ಭಾವಾವೇಶಕ್ಕೊಳಗಾಗಿ ಅಪಾರ ಸಂತೋಷವನ್ನು ಅನುಭವಿಸಿದನು. ಭಾವಾರ್ಥ. ಅನುವಾದ ಮತ್ತೆ ಭಾವಾರ್ಥ ನೀಡಿದಂತೆ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಜಯ ಶ್ರೀಲ ಪ್ರಭುಪಾದ. ಶ್ರೀಕೃಷ್ಣನು ಪಾಂಡವರಂತಹ ನಿಷ್ಕಲ್ಮಶ ಭಕ್ತರಿಗೆ ಸರ್ವಸ್ವವೂ ಆಗಿದ್ದಾನೆ. ಶ್ರೀಕೃಷ್ಣ ಅವರಿಗೆ ಪರಮ ದೇವೋತ್ತಮ ಗುರು, ಪೂಜಾರ್ಹ ದೇವತೆ, ಮಾರ್ಗದರ್ಶಿ, ಸಾರಥಿ, ಸಖ, ಸೇವಕ, ದೂತ ಮತ್ತು ಅವರು ಭಾವಿಸಿ ಸ್ವೀಕರಿಸಬಹುದಾದಂತಹ ಎಲ್ಲವೂ ಆಗಿದ್ದನು. ಶ್ರೀಕೃಷ್ಣನು ಸಹ ಪಾಂಡವರ ಭಾವನೆಗನುಸಾರವಾಗಿ ಪ್ರತಿಸ್ಪಂದಿಸಿದನು. ಶುದ್ಧ ಭಕ್ತನಾದ ಪರೀಕ್ಷಿತ ಮಹಾರಾಜನು ಕೃಷ್ಣನು ತನ್ನ ಭಕ್ತರ ಭಾವನೆಗಳಿಗೆ ದಿವ್ಯ ರೀತಿಯಲ್ಲಿ ಪ್ರತಿಸ್ಪಂದಿಸುವುದನ್ನು ಮೆಚ್ಚಿಕೊಂಡನು. ಅಲ್ಲದೆ ಸ್ವತಃ ತಾನೂ ಸಹ ಕೃಷ್ಣನ ಕೀರ್ತನೆಗಳಿಂದ ಭಕ್ತಿ ಭಾವಾವೇಶಕ್ಕೊಳಗಾದನು. ತನ್ನ ಶುದ್ಧ ಭಕ್ತರೊಂದಿಗಿನ ಕೃಷ್ಣನ ವ್ಯವಹಾರವನ್ನು ಅರಿತು ಮೆಚ್ಚುವುದರಿಂದಲೇ ಒಬ್ಬ ಮೋಕ್ಷ ಪಡೆಯಬಹುದು. ತನ್ನ ಭಕ್ತರೊಂದಿಗಿನ ಕೃಷ್ಣನ ವ್ಯವಹಾರಗಳು ಸಾಮಾನ್ಯ ಮನುಷ್ಯರ ವ್ಯವಹಾರಗಳಂತೆಯೇ ಕಂಡರೂ ಯಾರು ಅದರ ಸತ್ಯವನ್ನು ತಿಳಿಯುತ್ತಾರೋ ಅವರು ಭಗವದ್ಧಾಮಕ್ಕೆ ಮರಳಲು ಕೂಡಲೇ ಅರ್ಹರಾಗುತ್ತಾರೆ. ಪಾಂಡವರು ಕೃಷ್ಣನ ಇಚ್ಛೆಗೆ ಅದೆಷ್ಟು ವಿನಮ್ರರಾಗಿದ್ದರೆಂದರೆ ತಮ್ಮೆಲ್ಲ ಶಕ್ತಿಯನ್ನು ಬೇಕಾದರೂ ಆತನ ಸೇವೆಗೆ ತ್ಯಾಗ ಮಾಡಲು ಅವರು ಸಿದ್ಧರಿದ್ದರು. ಅಂತಹ ನಿಷ್ಕಲ್ಮಶ ದೃಢ ನಿರ್ಧಾರದಿಂದಾಗಿಯೇ ತಾವು ಬಯಸಿದ ಯಾವುದೇ ರೂಪದಲ್ಲಾದರೂ ಅವರು ಕೃಷ್ಣನ ಅನುಗ್ರಹವನ್ನು ಪಡೆಯಬಲ್ಲವರಾಗಿದ್ದರು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ.
ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಂ ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते तप्त कांचन गौरंगी राधे वृंदावन ईश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमः ओं विष्णुपादाय कृष्णप्रेष्ठाय भूतले श्रीमते जयपताक स्वामिनिति नामिने नमो आचार्य पादाय नित्याय कृपप्रदायिने गौरकथामदाय नगर ग्रामतारिणे नम ओं विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नामस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्णा कृष्णा कृष्ण हरे 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 राम 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 हरे हरे मुखं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीकृष्ण चैतन्येश्वरं हरे कृष्ण ಸಲ ಅನುವಾದ ಮತ್ತೆ ಓದೋಣ. ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂತಹ ಶ್ರೀಕೃಷ್ಣನು ತನ್ನ ನಿರ್ವಾಜ ಅನುಗ್ರಹದಿಂದ ಸಾರಥಿಯಾಗಿ, ಸಭಾಧ್ಯಕ್ಷನಾಗಿ, ದೂತನಾಗಿ, ಸಖನಾಗಿ, ರಾತ್ರಿ ಕಾವಲುಗಾರನಾಗಿ ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನು ಅನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ ಕಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ರೀತಿಯ ಸೇವೆ ಸಲ್ಲಿಸಿದನು. ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿ ಭಾವಾವೇಶಕ್ಕೊಳಗಾಗಿ ಅಪಾರ ಸಂತೋಷವನ್ನು ಅನುಭವಿಸಿದನು. ಹರೇ ಕೃಷ್ಣ. ಸೊ ಭಗವಂತನ ಎಷ್ಟೊಂದು ಲೀಲೆಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಸೊ ಭಕ್ತರು ಅನ್ಕೊಳ್ತಾರೆ ಭಗವಂತನಿಗೆ ಸೇವೆ ಮಾಡ್ಬೇಕು ಅಂತ. ಆದ್ರೆ ಭಗವಂತ ಏನೇನೆಲ್ಲ ಮಾಡ್ತಾ ಇದ್ದಾರೆ, ಸ್ವಯಂ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬಹುದು. ಸೊ ಇವತ್ತಿನ ನಮ್ದು ಟಾಪಿಕ್ ಹೆಂಗಿದೆ ಅಂತ ಹೇಳಿದ್ರೆ, ಭಕ್ತ ಮತ್ತೆ ಭಗವಂತ ಇವರಿಬ್ಬರ ಜೊತೆಗೆ ಇವರಿಬ್ಬರಲ್ಲಿ ಪೈಪೋಟಿ, ಯಾರು ಹೆಚ್ಚಿಗೆ ಸೇವೆ ಮಾಡಕ್ಕಾಗತ್ತೆ, ಯಾರಿಗೆ ಹೆಚ್ಚು ಸೇವೆಯನ್ನ ಸಲ್ಲಿಸ್ಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ, ಯಾವ ರೀತಿನಲ್ಲಿ ಭಗವಂತ ಸೇವೆ ಮಾಡ್ತಾ ಇದ್ದಾರೆ. ಸೊ ನಾವು ಭಕ್ತರು ಏನೇನ್ ಸೇವೆ ಎಲ್ಲ ಮಾಡ್ತಾರೆ ಅಂತ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಆದ್ರೆ ಭಗವಂತ ಏನೇನ್ ಸೇವೆ ಮಾಡ್ತಾ ಇರ್ತಾರೆ ಅದನ್ನೇ ನೋಡ್ಬೇಕಂದ್ರೆ ಶ್ರೀಮದ್ ಭಾಗವತಂ ಬೇಕಾಗತ್ತೆ ನಮ್ಗೆ. ಸೊ ಒಬ್ಬ ಭಕ್ತನ ಯಶಸ್ಸನ್ನ ನೋಡೋದಕ್ಕೆ, ಅವರ ಕೀರ್ತಿಯನ್ನ ಬೆಳಗಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಭಗವಂತ ಅವರ ಸೇವೆಯನ್ನ ಮಾಡಿ ಅವ್ರಿಗೆ ಎಷ್ಟೊಂದು ದೊಡ್ಡ ಕೀರ್ತಿಯನ್ನ ಕೊಟ್ಟು ಬಿಡ್ತಾರೆ. ಸೊ ಎಷ್ಟೊಂದು ಉದಾಹರಣೆಗಳಿದೆ. ಉದಾಹರಣೆಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಓಕೆ. ಸೊ ನಾವು ಯಾರಾದ್ರೂ ಏನು ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗ್ ನೋಡ್ತೀವಿ? ಸೇವಕ ತರ ನೋಡ್ತೀವಿ ಅಷ್ಟೇ, ಹೌದಾ? ಇದು ಭೌತಿಕವಾಗಿ. ಆದ್ರೆ ಆಧ್ಯಾತ್ಮಿಕವಾಗಿ ಸೇವಕ ಅಂತ ಹೇಳಿದ್ರೆ ಏನು? ನಾವೆಲ್ಲರೂ ಕೂಡ ನಮ್ಮೆಲ್ಲರ ಇನಿಷಿಯೇಷನ್ ಆಗಿದ ತಕ್ಷಣ ಅಥವಾ ದೀಕ್ಷೆ ಪಡೆದಿದ ತಕ್ಷಣ ಏನ್ ಹೇಳ್ತಾರೆ? ಈಗ ನಾವು ದಾಸ ಅಥವಾ ದಾಸಿ. ಯಾರಿಗೆ ದಾಸ, ಯಾರಿಗೆ ದಾಸಿ? ಭಗವಂತನಿಗೆ ದಾಸ, ಭಗವಂತನಿಗೆ ದಾಸಿ. ಸೊ ಹಾಗಾಗಿ ಹಾಗೆ ಭಗವಂತನ ಭಕ್ತರಿಗೂ ಕೂಡ ನಾವು ದಾಸಿಯರಾಗಿ ಸೇವೆಯನ್ನ ಸಲ್ಲಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಮ್ಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ದಾಸಿ ಅಂತ ಹೇಳ್ಬಿಟ್ಟು ನಮ್ಮ ಹೆಸರಿಗೆ ಸೇರಿಸಿ ಗುರುಮಹಾರಾಜ ನಮ್ಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ದಾಸ ಒಂದು ಪದವಿಯನ್ನ ಇವನ್ ಭಗವಂತ ತಗೊಳ್ಳೋದಕ್ಕೆ ಎಷ್ಟು ಕಾತರರಾಗಿ ಕಾಯ್ತಾ ಇರ್ತಾರೆ. ಎಷ್ಟೊಂದು ಉತ್ಸಾಹ ಇದೆ ಭಗವಂತನಿಗೆ, ನಾನ್ ಮಾಡ್ಬೇಕು ಸೇವೆ ಅಂತ. ಸೊ ಅದಕ್ಕೋಸ್ಕರನೇ ಹೇಳೋದು ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯ ದಾಸ. ಸೊ ಕೃಷ್ಣನಲ್ಲಿ ಆ ಗುಣ ಇರೋದ್ರಿಂದ ಜೀವಿಗಳಿಗೂ ಕೂಡ ಅದೇ ಗುಣ ಬರ್ಲೇಬೇಕು. ಸೊ ಯಾರಿಗೋ ಒಬ್ಬರಿಗೆ ಸೇವೆ ಮಾಡ್ತಾ ಇರ್ಬೇಕು. ಒಬ್ಬ ಮನುಷ್ಯನಿಗೆ ಮಾಡ್ತಾ ಇರ್ತಾರೆ, ಅಥವಾ ಒಬ್ಬ ಮನುಷ್ಯ ಒಬ್ಬ ದೇವತೆಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ, ಅಥವಾ ಆ ದೇವತೆಗಳು ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಸೊ ಅಥವಾ ಏನು ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಸೊ ನಮ್ಮಲ್ಲಿ ಕುಟುಂಬನೇ ಇಲ್ಲ ಅಂತ ಹೇಳಿದಾಗ ನಾವು ನೋಡ್ತೀವಿ ಎಷ್ಟೊಂದು ಜನ ನಾಯಿಗಳನ್ನ ಸಾಕಿರ್ತಾರೆ, ಬೆಕ್ಕುಗಳನ್ನ ಸಾಕಿರ್ತಾರೆ, ಪ್ರಾಣಿಗಳು, ಪಕ್ಷಿಗಳು. ಸೊ ಹೀಗಾಗಿ ಅಟ್ಲೀಸ್ಟ್ ಮೀನುಗಳನ್ನ ಸಾಕ್ತಾ ಇರ್ತಾರೆ ಮನೆಯಲ್ಲಿ. ಎಷ್ಟೊಂದು ಮನೆಯಲ್ಲಿ ನಾನು ಒಂದು ಅಕ್ವೇರಿಯಂನ ನೋಡ್ತಾ ಇದ್ದಾನೆ. ಅನ್ಕೊಂಡು ಇವ್ರಿಗೆಲ್ಲ ಸೇವೆ ಸಲ್ಲಿಸ್ತಾರೆ, ಭಗವಂತನಿಗೆ ಸೇವೆ ಸಲ್ಲಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಕ್ಲೀನಿಂಗಿಗೆ, ಆ ಪ್ರೊಸೆಸಿಂಗ್ ಎಷ್ಟು ಸಮಯ ಬೇಕು, ಆ ಸಮಯನ ಭಗವದ್ಗೀತೆ, ಭಾಗವತಮ್, ಪ್ರೀಚಿಂಗ್, ಬುಕ್ ಡಿಸ್ಟ್ರಿಬ್ಯೂಷನ್, ಓದೋದು, ಏನೋ ಒಂದ್ರಲ್ಲಿ ನಾವು ತೊಡಗಿಸ್ಕೊಂಡಾಗ ಆ ಸೇವೆನ ಎಷ್ಟು ಚಾಕಚಕ್ಯತೆಯಿಂದ ನಿರ್ವಹಿಸಬಹುದು ನಾವು ಅಲ್ವಾ. ಸೊ ಒಟ್ಟಲ್ಲಿ ಸೇವೆ ಎಲ್ರೂ ಮಾಡ್ಲೇಬೇಕು. ಯಾರೋ ಒಬ್ರು ಇನ್ನೊಬ್ಬರಿಗೆ ಸೇವೆ ಮಾಡ್ತಾರೆ, ಮಾಡದೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ನೋಡಿದ್ವಿ ಈಗ ಜೀವರ ಸ್ವರೂಪನೇ ಅದು. ಸೊ ಒಬ್ಬ ಜೀವ ಒಂದು ಸ್ವರೂಪ ಏನಂತ ಹೇಳಿದ್ರೆ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು.
ಸೊ ನಾವು ಇವಾಗ ಸೇವಕರು ಅಂತ ಅನ್ಕೊಂಡ್ಬಿಟ್ರೆ ನಾವ್ ಅನ್ಕೊಂಡ್ಬಿಡ್ತೀವಿ ನಾವು ಸೇವಕ, ನಾವು ದಾಸ ಅಥವಾ ದಾಸಿ ಅಂತ ಒಪ್ಕೊಂಡ್ಬಿಟ್ಟಿದೀವಿ ಅಂತ. ಸೊ ಅದು ಗ್ರೇಟ್ ಅಲ್ವಂತೆ. ನಾವು ದಾಸರಾಗಿರ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಸೊ ಗೋಪಿ ಬರ್ತು ಪದ ಕಮಲಿಯೋರ್ ದಾಸ ದಾಸರಿಗೆ ದಾಸಾನುದಾಸರಾಗಿ ಇರ್ಬೇಕಂತೆ. ಸೊ ಆವಾಗ್ಲೇ ಭಗವಂತ ಮೆಚ್ಚಿಕೊಳ್ತಾರೆ. ಹಾಗಾಗಿ ಪುರಂದರದಾಸರು ಕೂಡ ಏನ್ ಹೇಳ್ತಾ ಇದ್ರು, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ನಿನ್ನ ಒಡೆಯ ಮಾಡ್ಕೊ ಅಂತ ಯಾರು ಕೇಳಿಲ್ಲ, ದಾಸನನ್ನಾಗಿ ಮಾಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಪುರಂದರದಾಸರು ಕೂಡ ಹೇಳಿದ್ದಾರೆ. ಸೊ ಎಲ್ಲರೂ ಅಷ್ಟೇ, ಎಲ್ಲ ಭಕ್ತರು ಯಾರಿರ್ತಾರೆ ಅಥವಾ ಯಾರೆಲ್ಲ ಸ್ವಾಮಿಗಳಾಗಿದ್ದಾರೆ ಅವರೆಲ್ಲ ಏನಕ್ಕೋಸ್ಕರ ಕಾಯ್ತಾ ಇರ್ತಾರೆ, ನಾನು ಭಗವಂತ ನಿನ್ನ ದಾಸನಾಗಬೇಕು, ದಾಸನಾಗಿ ಸೇವೆ ಸಲ್ಲಿಸ್ಬೇಕು ಅಂತ ಎಲ್ರು ಕಾಯ್ತಾ ಇರ್ತಾರೆ. ಸೊ ನಿನ್ನೆ ಕೂಡ ನಾವು ನೋಡಿದ್ವಿ ಅಲ್ವಾ. ಸೊ ಭಗವಂತನಿಗೆ ಹೇಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳು ಹೇಗ್ ಮಾಡ್ತಾರೆ, ಹೇಗೆ ಪ್ರತಿಷ್ಠಾಪನೆಗಳು ಮಾಡ್ತಾರೆ. ಸೊ ಭಗವಂತನ ಭಕ್ತರಾದಂತ ದಾಸಾನುದಾಸರು ಭಗವಂತನ ಪ್ರತಿಷ್ಠಾಪನೆ ಮಾಡ್ತಾರೆ. ನಮಗೆ ಯಾರಿಗಾದ್ರೂ ಅರ್ಹತೆ ಇದೆಯಾ ಭಗವಂತನ ಪ್ರತಿಷ್ಠಾಪನೆ ಮಾಡೋದಕ್ಕೆ? ಸ್ವಯಂ ಬ್ರಹ್ಮ ಕೂಡ ಅನ್ಕೊಳ್ತಾ ಇದ್ರು, ಭಗವಂತ ನಿನ್ನ ನಾನಿಲ್ಲಿ ಕರೆದು ಪ್ರತಿಷ್ಠಾಪನೆ ಮಾಡೋಕೆ ನನಗೆ ಎಷ್ಟು ಮಾತ್ರ ಯೋಗ್ಯತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನೋಡಿ ಸಾಮಾನ್ಯ ಕೇವಲ ಮಾನವರು, ಆದ್ರೂ ಕೂಡ ನೋಡಿ ಭಗವಂತ ಎಂತ ಅವಕಾಶ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗುರು ಮಹಾರಾಜಸ್ ಎಲ್ಲ ಭಗವಂತನ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ. ಭಗವಂತ ನಮ್ಗೆಲ್ಲ ಎಂತ ಅವಕಾಶ ಕೊಡ್ತಾರೆ ನೋಡಿ. ಭಗವಂತನನ್ನ ನಾವು ಹಿಡ್ಕೊಳಕ್ಕಾಗತ್ತಾ, ನೋಡೋದಕ್ಕಾಗತ್ತಾ, ಸೇವೆ ಸಲ್ಲಿಸೋದಕ್ಕಾಗತ್ತಾ? ಸೊ ಬ್ರಹ್ಮಾಂಡ ನಾಯಕ, ಅಂತವರನ್ನ ನಾವು ಹೇಳಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ? ಅವ್ರನ್ನ ಕೊಂಡ್ಕೊಳ್ಳೋದಕ್ಕಾಗತ್ತಾ? ಭಾಗವತಂ ಕೊಂಡ್ಕೊಂಡಿದೀವಿ ಮಾತಾಜಿ. ಸೊ ಭಾಗವತಂ ಕೊಂಡ್ಕೊಂಡಿದ್ರೆ ಭಗವಂತನ ಕೊಂಡ್ಕೊಂಡಂಗೆ ಖಂಡಿತ ಸಾಧ್ಯನಾ? ನಾವು ಕೊರಿಯರ್ ಚಾರ್ಜಸ್ ಕೂಡ ಕೊಡ್ತಾ ಇಲ್ಲ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾದಂತ ಪುಸ್ತಕ ಕೊಂಡ್ಕೊಳ್ಳೋದಕ್ಕೆ ಕೊರಿಯರ್ ಚಾರ್ಜಸ್ ಕೂಡ ಕೊಡ್ತಾ ಇಲ್ಲ. ಯಾವಾಗ್ಲೂ ಭಾಗವತನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಭಾಗವತಂಗೆ ಸೇವೆ ಸಲ್ಲಿಸಬಹುದು. ಹಾಗಾಗಿ ಯಾರ್ಯಾರೆಲ್ಲ ಪ್ರೀಚರ್ಸ್ ಇರ್ತಾರೆ, ಕುತ್ಕೊಳ್ಳೋವಾಗ ಅವರು ಸ್ಟಾರ್ಟ್ ಮಾಡುವಾಗ ಕ್ಲಾಸಸ್ ಏನ್ ಹೇಳ್ತಾರೆ, ನಾವು ಈ ಸೇವೆಗೋಸ್ಕರ ಬಂದಿದೀವಿ ಅಂತ. ಈ ಸೇವೆ ಮಾಡೋದು ಅಂತ ಹೇಳಿದ್ರೆ ಅದ್ಭುತವಾದಂತ ಒಂದು ಏನ್ ಹೇಳ್ತಾರೆ, ಒಂದು ಅವಕಾಶ. ಈ ಅದ್ಭುತ ಅವಕಾಶವನ್ನ ನಾವು ಉಪಯೋಗಿಸ್ಕೊಂಡು ಭಗವಂತನ ಲೀಲೆಗಳ ಬಗ್ಗೆ ಸ್ಮರಣೆ ಮಾಡ್ತಾ, ಅದರ ಬಗ್ಗೆ ಮೆಡಿಟೇಟ್ ಮಾಡ್ತಾ, ಅದನ್ನೇ ನಾವು ಪ್ರಚಾರ ಮಾಡೋದಕ್ಕೆ ಅಥವಾ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ಇಂತ ಒಳ್ಳೆ ಸೇವೆಯನ್ನ ಸ್ವೀಕರಿಸಿದಾಗ ಆಗತ್ತೆ ಅಲ್ವಾ. ಸೊ ಪ್ರಭುಪಾದರು ಕೂಡ ನಾವು ಅವರ ಉದಾಹರಣೆಯನ್ನ ತಗೊಳ್ಳೋದಾದ್ರೆ, ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿರೋರು ಕೇಳಿದ್ರಂತೆ ರಿಪೋರ್ಟರ್ಸ್, ಏನಕ್ ಬಂದ್ರಿ ಈ ದೇಶಕ್ಕೆ, ಏನಕ್ ಬಂದ್ರಿ? ನಮ್ಮ ಹತ್ರ ಎಲ್ಲಾ ಇದೆ, ನಮ್ಗೆಲ್ಲಾ ಜ್ಞಾನ ಇದೆ. ಸೊ ಇಲ್ಲಿ ಕೂಡ ಭಗವದ್ಗೀತೆ ಎಲ್ಲ ಇದೆ, ಭಾಗವತಂ ಇರ್ಲಿಲ್ಲ, ಸೊ ಭಗವದ್ಗೀತೆ ಎಲ್ಲ ಇದೆ. ಸೊ ಹಾಗಾಗಿ ನೀವ್ ಬಂದ್ರೆ ಇನ್ನೇನ್ ಕಲ್ಸ್ಕೊಡ್ತೀರಾ ಅಂತ. ಆಗ ಪ್ರಭುಪಾದರು ಹೇಳದಂತೆ, ನಾನ್ ಬರ್ಲಿಲ್ಲ ನಿಮ್ ದೇಶಕ್ಕೆ, ಭಾಗವತಂ ಬಂದ್ರು. ಆ ಭಾಗವತಂಗೆ ಸೇವೆ ಮಾಡೋದಕ್ಕೆ ಸೇವಕಂತರ ಬಂದಿದ್ದೀನಿ ಅಂತ. ನೋಡಿ, ಸೇವಕ ಅಂತ ಹೇಳ್ಕೊಳ್ಬೇಕಂದ್ರೆ ಪ್ರಭುಪಾದಕ್ಕೆ ಎಷ್ಟೊಂದು ಗರ್ವ ಅಂತ. ಸೊ ನಾನು ನನ್ನ ಗುರುವಿನ ಸೇವಕ, ನಾನು ಭಾಗವತಂ ಸೇವಕ, ನಾನ್ ನಿಮ್ಮೆಲ್ಲರ ಸೇವಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದೇ ಅನ್ಕೊಳ್ಳಿ, ನಮ್ಮನ್ ಯಾರಾದ್ರೆ ಡ್ರೈವರ್, ಕೂಲಿ ಅಂತ ಯಾರಾದ್ರೂ ಕರೆದು ಬಾಯ್ಲಿ ಅಂತ ಅಂದಾಗ ನಮ್ಗೆ ಎಷ್ಟು ಹರಟಾಗತ್ತೆ ಅಲ್ವಾ. ಸೊ ಈಗೋ ಹರಟಾಗೋಗ್ಬಿಡತ್ತೆ ನಮ್ಗೆ. ಆದ್ರೆ ಭಗವಂತ ಏನ್ ಹೇಳ್ತಾರೆ, ನಾನು ಪಾರ್ಥ ಸಾರಥಿ ಅಂತ ಹೇಳ್ಬಿಟ್ಟು ಅಂತಾರೆ. ಅರ್ಜುನ, ನಾನ್ ನಿನಗೆ ಸಾರಥಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅಂತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಹ. ಅಹಂ ಸರ್ವಸ್ಯ ಪ್ರಭವೋ ಅಂತ ಹೇಳ್ತಾರೆ, ನಾನು ಎಲ್ಲದಕ್ಕೂ ಪ್ರಭು ಅಂತ ಹೇಳ್ತಾರೆ. ಅಂತ ಪ್ರಭು ಯಾವ ಕೆಲ್ಸನ ತಗೊಳ್ತಾ ಇದ್ದಾರೆ, ಅರ್ಜುನ ನಾನ್ ನಿನ್ಗೆ ಸಾರಥಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸ್ವಯಂ ಭಗವಂತ ಯಾವ ಸೇವೆನಲ್ಲಿ ತೊಡಗಿಸ್ಕೊಂಡಿದ್ದಾರೆ ನೋಡಿ. ಸಾರಥ್ಯವನ್ನು ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಲ್ಲ, ಎಲ್ಲರಿಗೂ ಗೊತ್ತು. ಕುರುಕ್ಷೇತ್ರದಲ್ಲಿ ಅಂತ ಒಂದು ಶಬ್ದಗಳಿದ್ದಾಗ ಕುದುರೆಗಳು, ಆನೆಗಳು, ಈ ಸೇನಾ ಪಡೆಗಳು ಇಷ್ಟೊಂದು ಶಬ್ದದಲ್ಲಿ ಅವ್ರಿಗೆ ನಿನ್ ಮುಂದೆ ಹೋಗು, ಹಿಂದೆ ಹೋಗು, ಪಕ್ಕಕ್ಕೆ ಹೋಗು, ಎಡಕ್ ಹೋಗು, ಬಲಕ್ ಹೋಗು ಅಂತೆಲ್ಲ ಹೇಳಕ್ಕಾಗತ್ತಾ? ಹೆಂಗ್ ತೋರಿಸ್ತಾ ಇದ್ರು, ಕಾಲಲ್ಲಿ ಒದ್ದು ಹೇಳ್ತಾ ಇದ್ರು. ಸೊ ಎಂತ ಜಾಗವನ್ನ, ಎಂತ ಒಂದು ಸ್ಥಾನವನ್ನ ಭಗವಂತ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ ನಮ್ಗೆಲ್ಲ. ಸೊ ಹೀಗೆ ಸೇವೆ ಮಾಡೋದಕ್ಕೆ ಭಗವಂತ ಇಷ್ಟು ಕೆಳಗಡೆ ಮಟ್ಟಕ್ಕೆವರೆಗೂ ಇಳಿದು ಬರ್ತಾರೆ. ಯಾಕಂದ್ರೆ ಸೇವೆ ಮುಖ್ಯ, ನಾನ್ ಸೇವೆ ಮಾಡ್ಬೇಕು ಅಂತ. ಎಂತ ಪೈಪೋಟಿ ನೋಡಿ. ಭಕ್ತರೆಲ್ಲ ಭಗವಂತನಿಗೆ ಸೇವೆ ಮಾಡ್ತಾರೆ, ಕರೆಕ್ಟ್. ಯಾಕಂತ ಹೇಳಿದ್ರೆ ಭಗವಂತ ಸೃಷ್ಟಿಕರ್ತ, ಎಲ್ಲರ ಪಾಲಕ, ಪೋಷಕ, ರಕ್ಷಕ ಎಲ್ಲರೂ ಅಂತ ಹೇಳ್ಬಿಟ್ಟು. ಆದ್ರೆ ಭಗವಂತನಿಗೆ ಏನು ಎಲ್ಲರಿಗೂ ಸೇವೆ ಮಾಡ್ಬೇಕು ಅಂತ. ಆದ್ರೆ ಸೇವೆನಲ್ಲಿರುವಂತ ಅಮೃತವನ್ನ ಸವಿಬೇಕು ಅಂತ ಹೇಳ್ಬಿಟ್ಟು ಭಗವಂತ ಕೂಡ ಈ ಸೇವೆಯನ್ನ ಒಪ್ಕೊಳ್ತಾರೆ. ಭಗವಂತ ಈ ಜನ್ಮ ಕರ್ಮ ಚಮೇ ದಿವ್ಯಂ. ಅವ್ರು ಇಲ್ಲಿ ಏನು ಯಾವ್ದೇ ಕರ್ಮಗಳನ್ನ ಮಾಡಿ ಈ ಜಗತ್ತಲ್ಲಿ ಒಂದು ಹುಟ್ಟು ಪಡ್ಕೊಳ್ಬೇಕು ಅಂತ ಏನಿಲ್ಲ.
ನಾವಾದ್ರೆ ಯಾವುದೋ ಕರ್ಮಗಳ ಒಂದು ಫಲದಿಂದ ಇಂಥ ಒಂದು ಜನ್ಮಗಳನ್ನ ಪಡೆದಿರ್ತೀವಿ, ಅದ್ರಲ್ಲೂ ಮಾನವ ಜನ್ಮವನ್ನ ಪಡೆದಿದ್ದೀವಿ. ಅಂದ್ರೆ ಭಗವಂತನಿಗೆ ಆತರ ಏನಿಲ್ಲ. ಆದ್ರೂ ಕೂಡ ಒಬ್ಬ ಮಗುವಾಗಿ ಬಂದ್ರು. ಯಾಕೆ? ತಾಯಿ ತಂದೆ ಆ ಒಂದು ವಾತ್ಸಲ್ಯ ರಸವನ್ನ, ಎಲ್ಲಾ ರಸಗಳ ರಸ ರಾಜ ಭಗವಂತ ಅಲ್ವಾ. ಸೊ ಹಾಗಾಗಿ ಆ ವಾತ್ಸಲ್ಯ ರಸವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು, ಸೊ ಯಾರಿಗೋ ಮಗುವಾಗಿ ಬಂದ್ರು, ಯಾರಿಗೋ ಅಣ್ಣನಾಗಿ ಬಂದ್ರು, ಯಾರಿಗೋ ತಮ್ಮನಾಗಿ ಇದ್ರು ಅಲ್ವಾ. ಸೊ ಹೀಗೆಲ್ಲ ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಫ್ಲೇವರ್ಸ್ ನೋಡ್ತಾ ಇದ್ದಾರೆ ಭಗವಂತ. ಸೊ ಈಗೆಲ್ಲ ಇದ್ರೆ ಹೇಗಿರುತ್ತೆ ಅಂತ. ಹಾಗೆ ಸೇವಕನಾಗಿದ್ರೆ ಎಂತ ಒಂದು ಖುಷಿ ಎಷ್ಟು ಖುಷಿ ಸಿಗತ್ತೆ ಅಂತ ಅವ್ರಿಗೆ ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಚೈತನ್ಯ ಮಹಾಪ್ರಭುವಾಗಿ ಈ ಕಲಿಯುಗದಲ್ಲಿ 500 ವರ್ಷಗಳಿಂದ ಅಷ್ಟೇ ಅವರು ಈ ಭೂಮಿ ಮೇಲೆ ಅವತರಿಸಿದ್ರು. ಹೀಗೆ ಹೇಗೆ ಸೇವೆ ಮಾಡಿದ್ರೆ ಯಾವ ರೀತಿಯಲ್ಲಿ ಒಂದು ಏನ್ ಹೇಳ್ತಾರೆ, ಮನಸ್ಸಿಗೆ ಆಹ್ಲಾದ ಕೊಡತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರನೇ ಅವರು ಮತ್ತೆ ಅವತಾರಗಳನ್ನ ಪಡೆದು ಬರ್ತಾ ಇದ್ರು. ಎಂತ ಅವತಾರದಲ್ಲಿದ್ರು ಕೂಡ ಯಾವುದೋ ಒಂದು ಸೇವೆ ಮಾಡೋದಕ್ಕೆ ಭಗವಂತ ಯಾವಾಗ್ಲೂ ಕಾತರರಾಗಿ ಕಾಯ್ತಾ ಇದ್ರು. ಸೊ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದ್ನಂತೆ. ಆ ವ್ಯಕ್ತಿ ಒಂದತ್ರ ಒಳ್ಳೆ ಹತ್ರ ಕೆಲ್ಸ ಸೇರ್ಕೊಂಡಿದ್ದ. ಸೊ ಊರ್ಗ್ ಹೋದಾಗ ಊರಲ್ಲಿ ಎಲ್ರು ಕೇಳಿದ್ರು, ನೀನ್ ಏನ್ ಮಾಡ್ತಾ ಇದೀಯ, ಎಲ್ಲಿ ಕೆಲಸ ಮಾಡ್ತಾ ಇದೀಯ ಅಂತ. ಆಗ ಅವರು ಹೇಳಿದ್ರು, ನಾನು ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ಸಿಕ್ತು, ಯಾವ್ದೋ ಇನ್ಫೋಸಿಸ್ ಟೆಕ್ಸಾಸ್ ಈ ತರ ಯಾವ್ದೋ ದೊಡ್ಡ ಕಂಪನೀಸ್ ಇರುತ್ತೆ, ನನ್ಗೆ ಹೆಚ್ಚು ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಹೇಳ್ತಾ, ನಾನು ಒಳ್ಳೆ ಕಂಪನಿನಲ್ಲಿ ಕೆಲಸ ಸಿಗಿದೆ ಗೊತ್ತಾ ಅಂತ. ಓ ಹೌದಾ, ಒಳ್ಳೆ ಪೋಸ್ಟ್ ಅಂತ ಕೇಳಿದ್ರು. ತುಂಬಾ ಒಳ್ಳೆ ಪೋಸ್ಟ್ ಗೊತ್ತಾ, ಎಲ್ಲರೂ ಕೂಡ ನನ್ನನ್ನ ನೋಡ್ಬಿಟ್ಟೆ ಹೋಗ್ಬೇಕು, ಎಲ್ಲರೂ ಕೂಡ ನನಗೆ ಸಲಾ ಮಾಡದೆ ಹೋಗ್ತಾರೆ, ಈವನ್ MD ಇರ್ತಾರಲ್ಲ ಅವ್ರು ಕೂಡ ನನ್ನನ್ನ ಮಾತಾಡ್ಸ್ಬಿಟ್ಟು ಹೋಗ್ತಾರೆ ಗೊತ್ತಾ, ಅಂತ ಒಳ್ಳೆ ಪೋಸ್ಟ್ ಅಂತ ಹೇಳ್ಬಿಟ್ಟು ಅವ್ನು ಕೊಚ್ಕೊಳ್ತಾ ಇದ್ದ. ಆದ್ರೆ ಅವ್ನ್ ಪೋಸ್ಟ್ ಏನ್ ಗೊತ್ತಾ, ಸೆಕ್ಯೂರಿಟಿ ಗಾರ್ಡ್. ಸೊ ಹಾಗಾಗಿ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ಏನಂತ ಹೇಳಿದ್ರು, ಎಲ್ರು ಬಂದ್ಬಿಟ್ಟು ನನ್ನ ಮಾತಾಡ್ಸ್ಬಿಟ್ಟು ಹೋಗ್ತಾರೆ, ಎಲ್ಲರೂ ಬಂದ್ಬಿಟ್ಟು ನನ್ಗೆ ಕೈ ಕುಲಿಸ್ಬಿಟ್ಟು ಹೋಗ್ತಾರೆ, ಎಲ್ರು ಬಂದ್ಬಿಟ್ಟು ನನಗೆ ಮರ್ಯಾದೆ ಕೊಟ್ಟು ಹೋಗ್ತಾರೆ, ಸೆಲ್ಯೂಟ್ ಹೊಡೆದ್ಬಿಟ್ಟು ಹೋಗ್ತಾರೆ. ಆದ್ರೆ ನಾನು ಸೆಕ್ಯೂರಿಟಿ ಅಂತ ಹೇಳ್ಕೊಳ್ಳಿಲ್ಲ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾರೆ, ನಾನು ಪಾರ್ಥ ಸಾರಥಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇದು ಭಗವಂತನಿಗೂ ನಮ್ಗೂ ಇರುವಂತ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಎಂತ ಈ ಸೇವೆ ನೋಡಿ, ಯಾವ್ದು ಕೆಲ್ಸ ಯಾವ್ದು ಚಿಕ್ಕದು ದೊಡ್ಡದು ಅಂತ ಏನಿಲ್ಲ, ಆದ್ರೆ ಅದನ್ನ ಎಷ್ಟು ಗೌರವಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಅಂತ ಅದು ತುಂಬಾ ಮುಖ್ಯ. ಬುದ್ಧ ಕೂಡ ಯಾವಾಗ ಒಂದು ಹಳ್ಳಿ ಕಡೆಗೆ ಬರ್ತಾರೆ, ಎಲ್ಲರೂ ಅವ್ರನ್ನ ಬುದ್ಧನ ನೋಡೋದಕ್ಕೆ ಹೋಗ್ತಾರೆ. ಆದ್ರೆ ಕಸ ಗುಡಿಸೋನು ಒಬ್ಬ ಮಾತ್ರ ಹೋಗೋದೇ ಇಲ್ಲ. ಯಾಕಂದ್ರೆ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ತನ್ನ ಕೆಲಸ ಮಾಡ್ತಾ ಭಗವಂತನನ್ನ ನೆನೆಸ್ಕೊಳ್ತಾ ಇರ್ತಾರೆ, ಬುದ್ಧನನ್ನ ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೆ. ನಾನು ಹೋಗಿ ನೋಡಕ್ ಆಗ್ಲಿಲ್ಲ, ಆದ್ರೆ ನಂದು ಕೆಲ್ಸ ನಾನ್ ಸರಿಯಾಗಿ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟೂ ಜನರನ್ನ ಬಿಟ್ಟು ಬುದ್ಧ ಬಂದ್ಬಿಟ್ಟು ಆ ಹಳ್ಳಿನಲ್ಲಿ ಯಾರು ಕಸ ಗುಡಿಸಿ ತನ್ನ ಸೇವೆನ ಮಾಡ್ತಾ ಇದ್ದಾರೆ, ತನ್ನನ್ನ ನೆನೆಸ್ಕೊಳ್ತಾ ಇದ್ದಾರೆ, ಅವರನ್ನ ನೋಡೋದಕ್ಕೆ ಬರ್ತಾರೆ. ಸೊ ಹಾಗಾಗಿ ನಮ್ಮ ಕರ್ತವ್ಯಗಳು ಕೂಡ ತುಂಬಾ ಮುಖ್ಯ. ಭಗವಂತ ಏನು ಭಗವದ್ಗೀತೆ ಹೇಳುವಾಗ, ಅರ್ಜುನ ನೀನ್ ಕಾಡಿಗೆ ಹೊರಟೋಗ್ಬಿಡು, ಏನು ಸೇವೆ ಮಾಡ್ಬೇಡ, ಏನಿಕ್ ಬೇಕು ಇದೆಲ್ಲ ಹೋಗಿ ತಪಸ್ ಮಾಡ್ಕೊಂತ ಹೇಳಿದ್ರ. ಎಲ್ರು ಭಗವದ್ಗೀತೆ ಭಾಗವತ ಅಂದ್ರೆ ಹೆದರ್ಕೊಂಡ್ಬಿಟ್ಟು ಯಾರಿಗಾದ್ರು ಬುಕ್ ಕೈಯಲ್ಲಿ ಇಟ್ಕೊಳ್ಳಿ ಅಂತ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ, ಇಲ್ಲ ಬೇಡ ನಾನ್ ಮುಟ್ಟಲ್ಲ, ನನಗ್ ಬೇಕಾಗಿಲ್ಲ, ನಾನ್ ಭಗವದ್ಗೀತೆ ಇಟ್ಕೊಳ್ಳಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಭಗವದ್ಗೀತೆಯಲ್ಲಿ ನಮ್ಮ ಕರ್ತವ್ಯಗಳನ್ನ ಹೇಳ್ತಾ ಇದ್ದಾರೆ. ನೀನೊಂದು ಸ್ತ್ರೀನಾ, ಪುರುಷನಾ, ನೀನೊಬ್ಬ ಭಕ್ತರ, ಅಥವಾ ನೀವು ಒಂದು ಕರ್ಮಕಾಂಡಿನ, ನೀನು ಯೋಗಿನ, ನೀನು ಜ್ಞಾನಿನ, ಏನೇ ಆಗಿದ್ರು ಕೂಡ, ಅಥವಾ ಯಾವುದೇ ಒಂದು ವರ್ಣಾಶ್ರಮ ಧರ್ಮದಲ್ಲಿ ಇದ್ರು ಕೂಡ, ನೀನೊಬ್ಬ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಯಾವುದ್ರಲ್ಲಾದ್ರೂ ಇರು, ಏನಾದ್ರೂ ಮಾಡ್ತಾ ಇರು, ಆದ್ರೆ ಭಗವಂತನ ಸೇವೆನಲ್ಲಿ ನಾವು ತೊಡಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ ಎಲ್ಲಾ ಶಾಸ್ತ್ರಗಳಿಂದ ನಾವು ತಿಳ್ಕೊಳ್ತೀವಿ. ಸೊ ಭಗವಂತ ಬಂದ್ಬಿಟ್ಟು ಯಾವ್ಯಾವ ರೀತಿನಲ್ಲಿ ಒಂದು ಸೇವೆಗಳನ್ನ ಸಲ್ಲಿಸಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಕೃಷ್ಣ ಹೇಗೆ ಪರಮ ಪುರುಷೋತ್ತಮ ಆಗಿದ್ರು, ಹೇಗಿದ್ರು. ಸೊ ಯಾರ್ಯಾರು ಪೂಜೆ ಮಾಡ್ತಾ ಇದ್ರು, ಆವಾಗ್ಲೇನೆ ಕುಂತಿ ಮಹಾರಾಣಿ ವಿಷ್ಣು ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಸ್ವಯಂ ಭಗವಂತವನ ಅಂತ ಗೊತ್ತಿತ್ತು ಅವ್ರಿಗೆ. ಗಾಂಧಾರಿಗೆ ಗೊತ್ತಿತ್ತು. ಮತ್ತೆ ದ್ರೌಪದಿ ಮಾತಾಗೆ ಗೊತ್ತಿತ್ತು, ಯಾರು ನನ್ನ ಕಾಪಾಡೋದಕ್ಕಾಗಲ್ಲ, ಕೃಷ್ಣನೊಬ್ಬನೇ ಕಾಪಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಉತ್ತರ ಮಾತಾ. ಸೊ ಇಷ್ಟು ಪಂಚ ಪಾಂಡವರಲ್ಲಿದ್ರೂ ಕೂಡ ಯಾವಾಗ ಬ್ರಹ್ಮಾಸ್ತ್ರ ತನ್ನ ಗರ್ಭದ ಕಡೆಗೆ ಬಂತು, ಎಲ್ಲಿಗೆ ಓಡೋದ್ಲು, ತನ್ನ ಶಿಶುವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಕೃಷ್ಣನ ಕಡೆಗೆ ಓಡಿ ಹೋದ್ಲು. ಸೊ ನಮಗೂ ಉತ್ತರ ಮಾತೆಯಿಂದ ನಾವು ತಿಳ್ಕೊಳ್ಬೇಕು, ಏನಾದ್ರೂ ಕಷ್ಟ ಬಂದಾಗ ಅಥವಾ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಎಲ್ಲಿ ಓಡಿ ಹೋಗ್ಬೇಕು, ಭಗವಂತನ ಚರಣಾರವಿಂದಗಳ ಕಡೆಗೆ ಓಡಿ ಹೋಗ್ಬೇಕು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಶುದ್ಧ ಭಕ್ತರು ಯಾವಾಗ್ಲೂ ಏನ್ ಮಾಡ್ತಾ ಇರ್ತಾರೆ, ಭಗವಂತನ ಮಹಿಮೆಗಳನ್ನ, ಭಗವಂತನ ಲೀಲಾ, ಗುಣ, ರೂಪ ಇವುಗಳ ಬಗ್ಗೆ ಯಾವಾಗ್ಲೂ ಚರ್ಚಿಸ್ತಾ ಇರ್ತಾರೆ, ಕೇಳಿಸ್ಕೊಂತಾ ಇರ್ತಾರೆ, ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಭಗವಂತನ ಲೀಲೆಗಳ ಬಗ್ಗೆ ಯಾವಾಗ್ಲೂ ಕೂಡ ಸ್ಮರಣೆ ಮಾಡ್ತಾ ಇರ್ತಾರೆ. ಸೊ ಹೀಗೆ ಭಕ್ತರಿಂದೆಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು ಒಂದೇ, ನಮ್ಮ ಚರ್ಚೆಯ ಒಂದೇ ಒಂದು ಮುಖ್ಯ ಕೇಂದ್ರ ಬಿಂದು
ಶ್ರೀಕೃಷ್ಣ ಭಗವಂತ. ಭಗವಂತನ ಭಕ್ತರು ಭಗವಂತನಿಗೆ ಏನ್ ಮಾಡಿದ್ರು, ಹೇಗೆ ಸೇವೆ ಸಲ್ಲಿಸಿದ್ರು ಅಂತ ಹೇಳ್ಬಿಟ್ಟು, ಮತ್ತೆ ಕೃಷ್ಣ ಅವರನ್ನ ಹೇಗೆ ಕಾಪಾಡ್ದ, ಹೇಗೆ ಅವರನ್ನ ಉದ್ಧರಿಸ್ದ ಅಂತ ಹೇಳ್ಬಿಟ್ಟು, ಇದೇ ಪೂರ್ತಿ ಭಾಗವತಂ 12 ಸ್ಕಂದಗಳಲ್ಲಿ 18 ಪುಸ್ತಕಗಳಲ್ಲಿ ನೋಡಿದ್ರೆ ಎಷ್ಟೋ ಸಾವಿರಾರು ಭಕ್ತರ ಬಗ್ಗೆ ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಚರಿತ್ರೆ, ಇದೆಲ್ಲ ಬಂದ್ಬಿಟ್ಟು ಸುಮ್ನೆ ಆಗು ಹೋಗುಗಳನ್ನ ಏನು ಹೇಳಿಲ್ಲ ಅವರು, ಚರಿತ್ರೆಯಲ್ಲಿ ನಡೆದಿದ್ದನ್ನೇ ಇಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಈಗ ಸೈಂಟಿಸ್ಟ್ಗಳು ಹೇಳ್ತಾರೆ ಕೆಲವು ನಡೆದಿರ್ಬೋದು, ರಾಮಾಯಣ ನಡೆದಿರ್ಬೋದು, ಮಹಾಭಾರತ ನಡೆದಿರ್ಬೋದು, ಇಲ್ಲ ಅದಕ್ಕೆ ಎಲ್ಲ ಕೂಡ ಪುರಾವೆಗಳಿದೆ. ಸೊ ಅಲ್ವಾ, ಇವಾಗ ಕೂಡ ನಾವು ರಾಮೇಶ್ವರದಿಂದ ಹೋಗುವಂತ ಲಂಕೆಗೆ ಹೋಗುವಂತ ಅಣೆಕಟ್ಟನ್ನ ನೋಡ್ಬಹುದು, ಅದು ಒಳಗಡೆ ಇದೆ, ಆದ್ರೆ ಇದೆ. ಸೊ ನಾಸಾದವ್ರು ಕೂಡ ಅದನ್ನ ಕನ್ಫರ್ಮ್ ಮಾಡ್ಬಿಟ್ರಲ್ವಾ, ಇದೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಭಗವಂತ ಬಂದ್ಬಿಟ್ಟು ಯಾವ ರೀತಿನಲ್ಲಿ ಸೇವೆಗಳನ್ನೆಲ್ಲ ಸಲ್ಲಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ. ಸೊ ಸಾರಥ್ಯವನ್ನ ವಹಿಸಿದ್ರು ಅಂತ ಹೇಳ್ತಾ ಇದಾರೆ ನೋಡು. ದೇವೋತ್ತಮ, ಪರಮ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಯಾರ್ಯಾರೆಲ್ಲ ಮಾಡಿದ್ರು, ಕುಂತಿ ಮಹಾರಾಣಿ ಗೊತ್ತಿತ್ತು, ಗಾಂಧಾರಿ ಗೊತ್ತಿತ್ತು, ದ್ರೌಪದಿ ಗೊತ್ತಿತ್ತು, ಉತ್ತರ ಗೊತ್ತಿತ್ತು, ಸುಭದ್ರ ಮಾತೆಗೆ ಗೊತ್ತಿತ್ತು, ಭೀಷ್ಮ ಪಿತಾಮಹನಿಗೆ ಗೊತ್ತಿತ್ತು, ವಿದುರನಿಗೆ ಗೊತ್ತಿತ್ತು, ಸೊ ಹೀಗೆ ಉದ್ಧವನಿಗೆ ಗೊತ್ತಿತ್ತು, ತುಂಬಾ ಜನಕ್ಕೆ ಗೊತ್ತಿತ್ತು. ಹಾಗಾಗಿ ಅವರಲ್ಲಿ ಮತ್ತೆ ಪಾಂಡವರಿಗೂ ಕೂಡ ರಿಯಲೈಸ್ ಮಾಡ್ತಾರೆ, ಭಗವಂತ ಶ್ರೀ ಕೃಷ್ಣ ತಮ್ಮ ಜೊತೆಗಿದ್ದು, ತಮ್ಮ ಸಖನಾಗಿದ್ರು, ತಮ್ಮ ಸ್ನೇಹಿತನಾಗಿ ಮಾತ್ರನೇ ಅಲ್ಲ, ತನ್ನ ಬಂಧುವಾಗಿದ್ದು, ಹೀಗೆಲ್ಲ ಇದ್ರು ಕೂಡ ಅವರು ಭಗವಂತ ಅಂತ ಹೇಳ್ಬಿಟ್ಟು ತನ್ನ ಎಲ್ಲಾ ಸಲಹೆಗಳನ್ನ ಅವರ ಹತ್ರನೇ ಪಡ್ಕೊಳ್ತಾ ಇದ್ರು. ಸೊ ಗುರುವಿನ ರೂಪದಲ್ಲಿ ಹೇಗಿದ್ರು, ಸೇರಣ್ಯದಾಗ ಹೇಳ್ತಾ ಇದ್ರೆ ಗುರು ರೀತಿನಲ್ಲಿ ಇದ್ರು ಅಂತ. ಸೊ ಯಾವಾಗ ಎಂತ ಪರಿಸ್ಥಿತಿಯಲ್ಲಿ ಬಂದ್ರು ಕೂಡ ಅವರಿಗೆ ಏನಾದ್ರು ಸಲಹೆ ಸೂಚನೆಗಳನ್ನ ಕೊಡ್ಬೇಕಂತ ಹೇಳಿದ್ರೆ ಶ್ರೀಕೃಷ್ಣ ಪ್ರತ್ಯಕ್ಷರಾಗಿ ಬಂದ್ಬಿಡ್ತಾ ಇದ್ರು. ದುರ್ವಾಸ ಮುನಿಗಳು ಬಂದಾಗ ಆ ಒಂದು ಪರಿಸ್ಥಿತಿನಲ್ಲಿ ಹೇಗೆ ಅವರು ಹೊರಗಡೆ ಬರೋದು ಅಲ್ವಾ, ಅಂತ ಸಂದರ್ಭದಲ್ಲಿ ದ್ರೌಪದಿ ಮತ ಕರೆದಿದ್ದ ತಕ್ಷಣ ಬಂದ್ರು, ಅವರನ್ನ ಕಾಪಾಡಿದ್ರು. ಯಾವಾಗ ವನವಾಸಕ್ಕೆ ಹೋಗ್ತಾರೆ ಅವಾಗ ಅವ್ರಿಗೆ ಅಜ್ಞಾತವಾಸ ಬರುತ್ತೆ. ಅಜ್ಞಾತವಾಸ ಬಂದಾಗ ಎಲ್ಲಿ ಬಚ್ಚಿಟ್ಕೊಳ್ಬೇಕು, ಯಾವ ರೀತಿ ತನ್ನ ಜೀವನವನ್ನ ಸಾಗಿಸ್ಬೇಕು, 1 ವರ್ಷ ಹೇಗೆ ತಮ್ಮನ್ನ ತಾವು ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚಿಂತಿತರಾಗಿರ್ತಾರೆ. ಆವಾಗ ಗುರು ರೂಪದಲ್ಲಿ ಬಂದು ಏನ್ ಹೇಳ್ತಾರೆ, ಈ ವಿರಾಟವಾದಂತ ವಿಶಾಲವಾದಂತ ಈ ಪ್ರದೇಶದಲ್ಲಿ ಯಾವುದೋ ಒಂದು ರಾಜ್ಯ ನಿಮ್ಗೆ ಸಿಕ್ಕಲ್ವಾ ಅಂತ ಹೇಳ್ಬಿಟ್ಟು, ಆವಾಗ ಏನ್ ಹೇಳ್ತಾರ, ಏನ್ ಅರ್ಥ ಆಗತ್ತೆ ಅವ್ರಿಗೆ, ವಿರಾಟ ರಾಜ್ಯ ಸಾಮ್ರಾಜ್ಯ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಭಗವಂತ ಗುರುವಿನ ರೂಪದಲ್ಲಿ ಬಂದು ಎಷ್ಟೆಲ್ಲ ಸಹಾಯಗಳನ್ನ ಮಾಡ್ತಾರೆ. ತುಂಬಾ ಇದೆ ಅದರ ಉದಾಹರಣೆಗಳು. ಬಟ್ ನಾವು ಒಂದೊಂದೇ ಎರಡನ್ನ ನೋಡ್ಕೊಂಡು ಹೋಗೋಣ, ಯಾಕಂದ್ರೆ ಸಮಯದ ಅಭಾವ ಇರುತ್ತೆ. ಸೊ ಸಮಯಕ್ಕೆ ತುಂಬಾ ನಾವು ವ್ಯಾಲ್ಯೂ ಕೊಡ್ಬೇಕು ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪೂಜಾರ್ಹ ದೇವತೆ. ಸೊ ಎಲ್ಲರೂ ಕೂಡ ಶ್ರೀಕೃಷ್ಣನನ್ನ ದೇವರ ಹಾಗೆ ನೋಡ್ತಾ ಇದ್ರು, ಪೂಜೆಗಳನ್ನ ಸಲ್ಲಿಸ್ತಾ ಇದ್ರು, ಅವ್ರ ಮಾತಿಗೆ ಅಷ್ಟೇ ಬೆಲೆ ಕೊಡ್ತಾ ಇದ್ರು. ಹೇಗೆ ತನ್ನ ತಂದೆ ನಂದ ಮಹಾರಾಜರಿಗೆ ಹೇಳ್ತಾರೆ, ನೀವು ಇಂದ್ರ ಪೂಜೆ ಮಾಡ್ಬೇಡಿ, ನೀವು ಗಿರಿರಾಜ್ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೂ ಒಪ್ಕೊಂಡ್ರು ಅಲ್ವಾ. ಸೊ ಹೀಗೆ ಅಷ್ಟೇ ಎಲ್ಲ ಯುಧಿಷ್ಠಿರ ಮಹಾರಾಜ ತನ್ನ ರಾಜಸೂಯ ಯಜ್ಞದಲ್ಲಿ ಯಾರಿಗೆ ಅರ್ಘ ಪೂಜೆಯನ್ನ ಕೊಟ್ರು, ಸೊ ಅಗ್ರ ಪೂಜೆಯನ್ನ ಶ್ರೀಕೃಷ್ಣನಿಗೆ ಕೊಟ್ರು. ಭೀಷ್ಮ ಪಿತಾಮಹ ಕೂಡ ಇದನ್ನ ಹೇಳಿದ್ರು, ಇಲ್ಲ ನಾನೊಬ್ಬ ಸೇವಕನಾಗಿದ್ದೇನೆ, ಆದ್ರೆ ಕೃಷ್ಣ ಸೇವಕನಲ್ಲ, ಕೃಷ್ಣನಿಗೆ ನೀವು ಈ ಅಗ್ರ ಪೂಜೆಯನ್ನ ಕೊಡಿ ಅಂತ ಹೇಳಿದ್ರು. ಸೊ ಕಡೆಯಾಗಿ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ಮಾರ್ಗದರ್ಶಿ ಯಾವ ರೀತಿನಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಲ್ವಾ. ಸೊ ಪಾಂಡವರನ್ನ ಕಾಪಾಡೋದಕ್ಕೋಸ್ಕರ ಬರೀ ಪಾಂಡವರನ್ನ ಅಲ್ಲ ನೋಡಿ, ಪೂತನ ಉದ್ಧಾರವನ್ನು ಕೂಡ ಭಗವಂತನೇ ಮಾಡಿದ್ರು. ಆಕೆ ಏನು ಭಕ್ತಳ, ಏನಾದ್ರು ಶಾಸ್ತ್ರ ಓದಿದಾರಾ, ಚಾಂಟಿಂಗ್ ಮಾಡಿದಾರಾ, ಏನು ಇಲ್ಲ. ಆದ್ರೆ ಆಕೆ ವೈಷ್ಣವಿಯ ಹಾಗೆ ತಯಾರಾಗಿ ಬಂದಿದ್ರು ಅಷ್ಟೇ. ಒಂದು ಚಿಕ್ಕ ಕ್ವಾಲಿಟಿನ ನೋಡಿ ಭಗವಂತ ಆಕೆಯನ್ನ ಉದ್ಧರಿಸ್ಬಿಟ್ರು, ತಾಯಿಯ ಒಂದು ಸ್ಥಾನವನ್ನ ಕೊಟ್ಬಿಟ್ರು ಅಲ್ವಾ. ಸೊ ಹಾಗೇನೆ ಗಜೇಂದ್ರ ಮೋಕ್ಷದಲ್ಲಿ ನೋಡ್ತೀವಿ, ಗಜೇಂದ್ರ ಏನು ಕೃಷ್ಣ ಅಥವಾ ವಿಷ್ಣು ನೀನೆ ಬಂದು ನನ್ನ ಕಾಪಾಡು ಅಂತ ಹೇಳಿಲ್ಲ, ಗುಣಗಾನ ಮಾಡಿದ್ರು ಅಷ್ಟೇನೆ. ಯಾವುದೋ ಜನ್ಮದಲ್ಲಿ ತಾನು ಕಲ್ತಂತ ಶ್ಲೋಕಗಳನ್ನ ಅವಾಗ ಹೇಳಿದ್ರು, ಅವರನ್ನ ಕಾಪಾಡೋದಕ್ಕೆ ಭಗವಂತ ಸ್ವಯಂ ತಾನೇ ಬಂದ್ಬಿಟ್ರು. ಸಾಮಾನ್ಯ ಹೇಗ್ ಬರ್ತಾರೆ ಭಗವಂತ, ಗರುಡನ ಮೇಲೆ ಕುತ್ಕೊಂಡು ಬರ್ತಾರೆ. ಆದ್ರೆ ಗಜೇಂದ್ರನ ಕಾಪಾಡೋಕ್ ಬಂದಾಗ ಗರುಡನನ್ನ ಹಿಡ್ಕೊಂಡು ಬಂದ್ರು. ಗರುಡ ತಲೆ ಚಕ್ಕರಾಗಿ ಬಿದ್ದು ಬಿಟ್ರು. ಇವರು ಇರೋ ಸ್ಪೀಡ್ಗೆ ಗರುಡ ಕೂಡ ಅಷ್ಟು ವೇಗವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಒಂದು ಚಪ್ಪಲಿ ಹಾಕೊಳ್ಳಿಲ್ಲ, ಉತ್ತರಿ ಹಾಕೊಳ್ಳಿಲ್ಲ, ರೆಡಿ ಆಗ್ಲಿಲ್ಲ, ಏನಿಲ್ಲ. ಗಜೇಂದ್ರ ಕರೆದಿದ ತಕ್ಷಣ ತಾನು ಗಜೇಂದ್ರನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ರು ಭಗವಂತ. ಇದು ಭಗವಂತನಿಗಿರುವಂತ ಕಾತುರ, ಭಕ್ತರನ್ನ ಕಾಪಾಡೋದಕ್ಕೋಸ್ಕರ ತಾನು ಎಲ್ಲೇ ಇದ್ರು, ಹೇಗೆ ಇದ್ರು, ಎಂತ ಪರಿಸ್ಥಿತಿಗಳಿದ್ರು ಕೂಡ ಪ್ರತ್ಯಕ್ಷರಾಗೋಗ್ಬಿಡ್ತಾರೆ.
ದ್ರೌಪದಿ ಮಾತಾ ಕರೆದಿದ್ದ ತಕ್ಷಣ ಸೀರೆಯ ರೂಪದಲ್ಲಿ ಬಂದು ಪ್ರತ್ಯಕ್ಷರಾದ್ರು. ಸೊ ದ್ರೌಪದಿ ಮಾತಾ ಆವಾಗ ಕರೆದಿಲ್ಲ ಅಂತ ಹೇಳಿದ್ರೆ ಸೀರೆ ರೂಪದಲ್ಲಿ ನಾವು ಕೃಷ್ಣನನ್ನ ನೋಡೋದಕ್ಕೆ ಆಗ್ತಾ ಇತ್ತಾ, ನೆನೆಸ್ಕೊಳ್ಳೋದಕ್ಕೆ ಆಗ್ತಾ ಇತ್ತಾ? ಇಲ್ಲ. ನಾಮಕ್ಕೆ ಎಷ್ಟೊಂದು ಮಹಿಮೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಸಾರಥಿ. ಸೊ ಮೊದಲೇ ನಾವು ಇದನ್ನ ಡಿಸ್ಕಷನ್ ಮಾಡ್ತೀವಿ, ನಾವು ಹೇಗೆ ಅರ್ಜುನನಿಗೆ ಭಗವಂತ ಸಾರಥಿಯಾಗಿರೋದಕ್ಕೆ ಒಪ್ಕೊಂಡ್ರು ಅಂತ ಹೇಳ್ಬಿಟ್ಟು. ನೋಡಿ, ಸುಭದ್ರೆಗೆ ಅಣ್ಣ ಅಂತ ಹೇಳಿದ್ರೆ ಇವರು ಭಾವ ಇದ್ದಾರೆ ಇವರಿಬ್ರು ಕೂಡ. ಸೊ ಎಂತ ಒಳ್ಳೆ ಒಡನಾಟ ಅವರಲ್ಲಿ. ಸೊ ಹೀಗಿರುವಾಗ ಅರ್ಜುನನಿಗೆ ಸೇವೆ ಸಲ್ಲಿಸ್ಬೇಕು, ಅರ್ಜುನನ್ನ ಕಾಪಾಡ್ಬೇಕು ಅನ್ನೋದೇ ಧ್ಯೇಯ ಭಗವಂತನಿಗೆ. ಯಾವಾಗ್ಲೂ ಕೃಷ್ಣನಿಗೆ ಒಂದೇ ಟೆನ್ಷನ್. ಏನ್ ಟೆನ್ಷನ್? ಯಾವಾಗ್ಲೂ ಯಾವುದೇ ಟೆನ್ಷನ್ ಇರಲಿ, ಯಾವುದೇ ಫೋಟೋದಲ್ಲಿ ನೀವು ಕೃಷ್ಣ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟು ಏನೋ ಶೆಕೆ ನೀರು ಸೋರ್ತಾ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಮುದುಕನಾಗೋಗ್ಬಿಡುತ್ತೆ, ಅದೆಲ್ಲ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ನವ ಯವ್ವನ ಯಾವಾಗ್ಲೂ ಯವ್ವನವಾಗಿರ್ತಾರೆ, ಹರ್ಷಿತರಾಗಿರ್ತಾರೆ, ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಒಂದತ್ರನೇ ಎರಡತ್ರ ಅಷ್ಟೇ ಒಂದತ್ರನೇ ನಾವು ನೋಡೋದು ಭಗವಂತ ಅಳೋದು. ಎಲ್ಲಿ? ಯಶೋದಮ್ಮ ಯಾವಾಗ ಕೋಲ್ ತಗೊಂಡು ಹೋಗ್ತಾರೆ, ಭಯಭೀತರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಸೊ ಮೃತ್ಯುವಿಗೆ ಮೃತ್ಯುವಾದಂತ ಭಗವಂತ ಚಿಕ್ಕ ಕೋಲಗೆ, ಅದು ಯಶೋದಮ್ಮನ ಸಂತೋಷಕ್ಕೋಸ್ಕರ, ಆಕೆ ಒಂದು ಕೀರ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಅಳೋದಕ್ಕೆ ಶುರು ಮಾಡ್ತಾರೆ, ಭಯವನ್ನ ತೋರಿಸ್ತಾರೆ. ಸೊ ಹಾಗೆ ಎಲ್ಲಿ ಎಲ್ಲಾ ಸೇವೆಗಳನ್ನ ಮಾಡೋದಕ್ಕೆ ಎಷ್ಟು ಭಗವಂತ ತನ್ನ ಭಕ್ತರಿಗೆ ತೃಪ್ತಿಯನ್ನು ಕೊಡೋದಕ್ಕೆ, ಸಂತೋಷವನ್ನು ಕೊಡೋದಕ್ಕೆ, ಆಹ್ಲಾದವನ್ನ ಕೊಡೋದಕ್ಕೆ ಯಾವ್ಯಾವ ರೂಪದಲ್ಲಿ ಎಂತ ಸೇವೆಗಳನ್ನ ಮಾಡ್ತಾರಲ್ವಾ. ಸೊ ಹಾಗೆ ಅರ್ಜುನನ ಕೂಡ ಕಾಪಾಡೋದಕ್ಕೋಸ್ಕರ ಅವರು ಆತನ ಸಖ ಮಾತ್ರನಲ್ಲದೆ ಆತನ ಸಾರಥ್ಯವನ್ನ ಕೂಡ ಅವರು ಮಾಡಿದ್ರು. ಸೊ ಕುರುಕ್ಷೇತ್ರದಲ್ಲಿ ಕೂಡ ನೋಡ್ತೀವಿ, ಕುರುಕ್ಷೇತ್ರ ಯುದ್ಧ ಯಾವಾಗ ಪ್ರಾರಂಭ ಆಗ್ಬೇಕು ಅವಾಗ ಅರ್ಜುನ್ ಏನ್ ಹೇಳ್ತಾರೆ, ಆ ಸೇನೆಯವರು ಉಭಯೋರ್ ಮಧ್ಯೆ ತಗೊಂಡೋಗಿ ನನ್ನನ್ನ ನಿಲ್ಸು, ನಾನು ಆ ಕಡೆ ಈ ಕಡೆ ಯಾರಿದ್ದಾರೆ ನೋಡ್ಬೇಕು, ನಾನು ನನ್ನ ವಿರೋಧ ಪಾರ್ಟಿನಲ್ಲಿ ಯಾರೆಲ್ಲ ನಮ್ಮನ್ನ ಎದುರಾಳಿಯಾಗಿ ನಮ್ಮನ್ನ ಸಾಯಿಸೋದಿಕ್ಕೆ ಯಾರೆಲ್ಲ ಬಂದಿದ್ದಾರೆ ನಾನು ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಏನ್ ಹೇಳ್ತಾರೆ, ಕರ್ಕೊಂಡು ಹೋಗು, ಅಲ್ಲಿ ನಿಲ್ಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಡ್ರೈವರ್ಗೆ ಹೇಳ್ತೀವಲ್ಲ, ಓಕೆ ಕಾರ್ ತೆಗಿ ಬಂದೆ ಅಂತ ಹೇಳ್ಬಿಟ್ಟು ಆತರ. ಸೊ ಎಂತ ಸೇವೆ ಮಾಡೋದಕ್ಕೆ ಭಗವಂತ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಸಖ ಅಂತ ಹೇಳಿದ್ರೆ ನೋಡಿ, ಸ್ನೇಹಿತನಿಗೋಸ್ಕರ ಏನೆಲ್ಲಾ ಮಾಡ್ತಾರಲ್ವಾ. ನಾವು ನೋಡಿ ಈ ಒಂದು ಜಗತ್ತಲ್ಲೇ ನೋಡ್ಬೋದು, ನಾವು ಸ್ನೇಹಿತನಿಗೋಸ್ಕರ ಮನೆ ಮಾರ್ಕೊಂಡಿರೋದುಂಟು, ದುಡ್ಡು ಕಾಸು ಎಲ್ಲವನ್ನ ಕೂಡ ಸಹಾಯ ಮಾಡಿರೋದುಂಟು, ಅಥವಾ ಪದವಿಗಳನ್ನ ಬಿಟ್ಟು ಕೊಟ್ಟಿರೋದುಂಟು, ತುಂಬಾ ನೋಡಿರ್ತೀವಿ ನಾವು. ಹಾಗೆ ನೋಡಿ ಇಲ್ಲೇ ನಾವ್ ಈ ರೀತಿ ನೋಡ್ಬೇಕಂತ ಹೇಳಿದ್ರೆ ಭಗವಂತನಲ್ಲಿ ಎಷ್ಟು ನೋಡ್ಬೋದು ನಾವು. ಒಬ್ಬ ಭಗವಂತ ಏನ್ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಲ್ವಾ, ಕಾರಣನ್ ಕೂಡ ಅವ್ರೆ. ಆದ್ರೂ ಕೂಡ ಸಖನಿಗೋಸ್ಕರ ಏನೆಲ್ಲ ಮಾಡ್ತಾರೆ, ವ್ರಜಭೂಮಿನಲ್ಲಿ ನಾವು ಇದನ್ನ ನೋಡ್ಬೋದು. ಸೊ ಎಲ್ಲಾ ಸ್ನೇಹಿತರ ಜೊತೆಗೆ ಆಟ ಆಡ್ತಾ ಇರ್ತಾರೆ. ಆಡ್ತಾ ಯಾರಾದ್ರೂ ಹೇಳ್ತಾರೆ, ಇಲ್ಲ ನೋಡು ನೀನು ಗೇಮ್ ಸರಿಯಾಗಿ ಆಡ್ಬೇಕು, ಸೋತೆ ಅಂತ ಹೇಳಿದ್ರೆ ನಮ್ಮನ್ನ ಹೊತ್ಕೊಂಡ್ ತಿರುಗ್ಬೇಕು ಅಂತ. ಭಗವಂತ ಸೋಲೋದುಂಟಾ? ಖಂಡಿತ ಸಾಧ್ಯ ಇಲ್ಲ. ಆದ್ರೆ ತನ್ನ ಸಖನ ಒಂದು ಸೇವೆ ಮಾಡೋದಕ್ಕೋಸ್ಕರ ಅಥವಾ ಸಖನಿಗೆ ಸಂತೋಷ ಕೊಡೋದಕ್ಕೋಸ್ಕರ ಸೋತೋಗ್ತಾರೆ. ಸೋತೋಗಿ ಏನ್ ಮಾಡ್ತಾರೆ, ಆ ಸ್ನೇಹಿತ ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆ ರೌಂಡ್ ಹೊಡಿತಾ ಇರ್ತಾರೆ. ಎಲ್ಲರೂ ಅಯ್ಯೋ ನೀನ್ ಸೋತೋದ್ಯಾ ಅಂತ ಹೇಳ್ತಾರೆ. ಅಷ್ಟೇ ಇಲ್ಲ, ಯಾವಾಗ ಆಟ ಆಡ್ತಾರೆ ಯಶೋದಮ್ಮ ಕರೀತಾರೆ, ಬಾ ಊಟ ಮಾಡ್ಕೊಂಡು ಹೋಗು, ಆಮೇಲೆ ಹೋಗಿ ಆಟ ಆಡ್ಬೇಕು ಅಂತ. ಆದ್ರೆ ಸಖರೆಲ್ಲ ಹೇಳ್ತಾರೆ, ನೋಡು ಕೃಷ್ಣ ನೀನ್ ಹೋದ್ರೆ ಮತ್ತೆ ನಾವು ಆಟಕ್ಕೆ ಸೇರ್ಸ್ಕೊಳಲ್ಲ, ನಿನ್ನಿಷ್ಟ, ನೀನ್ ಅಷ್ಟೇ ಔಟ್ ಫ್ರಮ್ ದ ಗೇಮ್ ಅಂತ ಹೇಳ್ಬಿಟ್ಟು ಅಂತಾರೆ. ಆಗ ಕೃಷ್ಣ ಯಾವ ಕಡೆ ಹೋಗಿ ಗೊತ್ತಿಲ್ಲ, ಯಶೋದಮ್ಮನ್ ಕಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಶೋದಮ್ಮ ಕೋಪಿಸ್ಕೊಳ್ತಾರೆ, ಇಲ್ಲಿಂದ ಹೊರಟೋದ್ರೆ ಗೇಮ್ ಅಲ್ಲಿ ಮತ್ತೆ ಸೇರ್ಸ್ಕೊಳಲ್ಲ. ಎಂತ ಒಂದು ಈ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅಥವಾ ಬೇರೆ ಯಾವ್ದೇ ಪರಿಸ್ಥಿತಿಯಲ್ಲೂ ಕೂಡ ಇಂತ ಒಂದು ಪರಿಸ್ಥಿತಿ ಬಂದಿರಲ್ಲ ಅಂತ ಅನ್ಕೊಳ್ತೀನಿ. ಆದ್ರೆ ಇಲ್ಲಿ ಮತ್ತೆ ಆಳ್ತಾ ಇದಾರೆ, ನಾನು ಏನ್ ಮಾಡ್ಲಿ ಅಂತ. ಯಶೋದಮ್ಗೆ ಹೇಳ್ತಾರೆ, ಬಂದೆ ಇರು ಅಂತ ಹೇಳ್ಬಿಟ್ಟು ಅಂತಾರೆ. ಇನ್ನ ತಿನ್ಬಿಟ್ಟು ಹೋಗ್ಬೇಕು, ಚಪಾತಿ ಕೊಟ್ಟಿದ್ದೀನಿ ತಿನ್ನು ಅಂತ ಹೇಳಿದ್ರೆ ತಿಂತ ಹೇಳ್ತಾರೆ, ಇನ್ನೇನ್ ಮುಗ್ದೋಯ್ತಮ್ಮ, ಬಂದ್ಬಿಟ್ಟೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತಾರೆ. ಇನ್ನೇನ್ ಮುಗ್ದೋಯ್ತು ತಿಂದಿದ್ದು ಅಂತ. ಅಲ್ಲಿ ಸಕ್ಕರೆ ಕರೀತಾ ಇರುವಾಗ ಹೇಳ್ತಾರೆ, ಬಂದ್ಬಿಟ್ಟೆ ಒಂದೇ ನಿಮಿಷ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಲ್ಲೊಂದು ಕುರುಕ್ಷೇತ್ರ ನಡೀತಾ ಇದೆ, ಆ ಕಡೆನಾ ಈ ಕಡೆನಾ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಸಖರೊಡನೆ ಎಂತ ಒಳ್ಳೆ ಒಂದು ಭಾವ, ಒಂದು ಪರಸ್ಪರ ಒಂದು ಸೇವೆ, ಒಂದು ಗುಣ ಕೂಡ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಗೆ. ಸೊ ನೆಕ್ಸ್ಟ್ ಇದೆ ಸೇವಕ, ಆಯ್ತು ದೂತನಾಗಿ ನಾವು ಏನಾದ್ರೂ ಹೋಗಿ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಅಯ್ಯೋ ನಾನೇ ಸಿಕ್ಕದ್ನಾ ಅಂತ ಅನ್ಕೊಳ್ತೀವಿ. ಆದ್ರೆ ಭಗವಂತ ನೋಡಿ ಒಂದು ದೊಡ್ಡ ಕುರುಕ್ಷೇತ್ರ ಯುದ್ಧವನ್ನ ತಪ್ಪಿಸೋದಿಕ್ಕೆ ಯಾವಾಗ ಯುಧಿಷ್ಠಿರ ಮಹಾರಾಜ ಕರೆದ್ಬಿಟ್ಟು ಹೇಳ್ತಾರೆ, ನೀನ್ ದೂತರಾಗಿ ಹೋಗಿ ಸೊ ನೀವು
ಧೃತರಾಷ್ಟ್ರನ ಹತ್ರ ಹೋಗಿ ಹೇಳಿ ಬೇಡ ಯುದ್ಧ ಅಂತ, ದುರ್ಯೋಧನಿಗೆ ಹೇಳಿ ಯುದ್ಧ ಬೇಡ, ನಮ್ಗೆ ಹೆಚ್ಚಿಗೆ ಏನು ಬೇಡ, ಏನ್ ಕೊಟ್ರೆ ಅದ್ರಲ್ಲೇ ನಾವು ಸಂತೃಪ್ತಿರಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಈ ಮಾತನ್ನ ಹೇಳೋದಕ್ಕೆ ಕೃಷ್ಣನನ್ನೇ ಕಳಿಸ್ಕೊಡ್ತಾರೆ. ಸ್ವಯಂ ಕೃಷ್ಣ ಹೋಗಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಮುಂದೆ ನಿಂತ್ಕೊಂಡಿರ್ತಾರೆ. ನಾನು ದೂತನಾಗಿ ಬಂದಿದ್ದೀನಿ, ಯುದ್ಧ ಬೇಡ, ನೀವು ಅರ್ಧ ಹಂಚಿ ಅಂತ. ಅದಕ್ಕೆ ಒಪ್ಕೊಳ್ಳಲ್ಲ. ಸೊ ಅವಕ್ಕೆ ಏನ್ ಹೇಳ್ತಾರೆ, ಸರಿ ಬೇಡ, ಯುದ್ಧ ಬೇಡ ಅಲ್ಲ, ಅರ್ಧನೂ ಬೇಡ. ಅವ್ರು ಹೇಳ್ತಾರೆ ಕೇವಲ 5 ಪಟ್ಟಣಗಳನ್ನ ಕೊಡಿ ಸಾಕು ಅಂತ. ಸರಿ, ಕಡೆಗೆ ಹೇಳ್ತಾರೆ ಅದು ಕೊಡಲ್ಲ ಅಂತ ಹೇಳ್ಬಿಟ್ಟು. ಹಳ್ಳಿಗಳನ್ನ ಕೊಡಿ ಅಂತ ಹೇಳ್ತಾರೆ, ಕೊಡಲ್ಲ ಅಂತಾರೆ. ಗ್ರಾಮಗಳನ್ನ ಕೊಡಿ ಅಂತ ಹೇಳ್ತಾರೆ, ಕೊಡಲ್ಲ. ಏನು ಒಂದು ಸೂಜಿ ಮೊನೆಯಷ್ಟು ಜಾಗನೂ ಕೂಡ ಕೊಡಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನನ ಪಾರ್ಟಿ ಹೇಳ್ತಾರೆ ಅಲ್ವಾ. ಸೊ ಹೀಗಾಗಿ ಯುದ್ಧ ಬೇಕೇ ಬೇಕಾಗತ್ತೆ. ಸೊ ಅಷ್ಟೇ ಅಲ್ಲ, ಎಷ್ಟು ಅವಮಾನಗಳನ್ನ ಮಾಡ್ತಾರೆ. ದೂತನಾಗಿ ಹೋದಾಗ ಅವರನ್ನ ಕಟ್ಟಿ ಹಾಕೋದಕ್ಕೆ ನೋಡ್ತಾರೆ, ಅವಮಾನ ಮಾಡ್ತಾರೆ, ಆದ್ರೂ ಕೂಡ ಎಲ್ಲಾನು ಸಹಿಸ್ಕೊಳ್ತಾರೆ ಭಗವಂತ. ಸೊ ಒಬ್ಬ ದೂತನಾಗಿ ಹೋದ್ರೆ, ರಾಯಭಾರಿಯಾಗಿ ಹೋಗಿರೋದು ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ. ಸೊ ಭಗವಂತ ಭಕ್ತರಿಗೋಸ್ಕರ ಏನೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಅಷ್ಟೇ ಅಲ್ಲ, ಅವರು ಸ್ವೀಕರಿಸಬಹುದಾದಂತ ಎಲ್ಲಾನು ಕೂಡ ಭಗವಂತ ಆಗಿದ್ದನು ಅಂತ ಹೇಳ್ತಾ ಇದ್ದಾರೆ. ಸೊ ಏನೇನೆಲ್ಲಾ ಮಾಡ್ಬೇಕು ಎಲ್ಲವನ್ನ ಕೂಡ ಮಾಡ್ತಾ ಇದ್ರು. ಕಾವಲುಗಾರನಾಗಿರ್ತಾ ಇದ್ರು, ಸೆಕ್ಯೂರಿಟಿ ಗಾರ್ಡ್. ಯಾವಾಗ? ಸೊ ನೋಡಿ, ಪಾಂಡವರು ವನವಾಸಕ್ಕೆ ಹೋಗಿದ್ರ. ವನವಾಸಕ್ಕೆ ಹೋದಾಗ ಯಾವ ಪ್ರಾಣಿಗಳು ಅಥವಾ ಯಾವುದೇ ಬೇರೆ ರಾಜ್ಯದವರು ಅವ್ರ ಮೇಲೆ ದಾಳಿ ಮಾಡಿ ಬಂದು ಸಾಯಿಸ್ಬೋದಾಗಿತ್ತು. ಯಾರ ದಿನ ಕಾಪಾಡ್ತಾ ಇದ್ರು? ಅಲ್ಲಿ ಕೂಡ ಭಗವಂತ ಶ್ರೀಕೃಷ್ಣನೇ ಕಾವಲುಗಾರನಾಗಿದ್ದು ಪಾಂಡವರನ್ನ ಕಾಪಾಡ್ತಾ ಇದ್ರು. ಮೃಗಗಳಿಂದ, ದಾಳಿಯಿಂದ, ಎಲ್ಲದರಿಂದ ಕಾಪಾಡ್ತಾ ಇದ್ರು. ಕುರುಕ್ಷೇತ್ರ ಯುದ್ಧದಲ್ಲಿ ನೋಡಿ, ಅವ್ರೆಲ್ರು ಮಲಗಿದ್ದಾಗ ಕೃಷ್ಣನ್ಗೆ ಫುಲ್ ಟೆನ್ಷನ್, ಈ ಭಕ್ತರನ್ನ ಹೆಂಗ್ ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ರಾತ್ರಿ ಪೂರ್ತಿ ಯಾವಾಗ್ಲೂ ಕಾವಲುಗಾರನಾಗೆ ನಿಂತ್ಕೊಂಡಿರ್ತಾ ಇದ್ರು. ಅದ್ರಲ್ಲೂ ಒಂದು ಸನ್ನಿವೇಶ ಇದೆ. ಹೇಗೆ? ಯಾವಾಗ ಭೀಷ್ಮ ಪಿತಾಮಹ ಹೇಳ್ತಾರೆ, ನಾನು ನಾಳೆ ಬೆಳಗ್ಗೆ ಪಾಂಡವರನ್ನ ನಾನು ಹತಗೊಳಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಟೆನ್ಷನ್ ಯಾರಿಗೆ? ಪಾಂಡವರಿಗೆ. ಬಂದ್ಬಿಟ್ಟು ಈ ಸುದ್ದಿ ಕೃಷ್ಣ ಹೇಳ್ತಾರೆ, ಅಯ್ಯೋ ಗೊತ್ತಾ ನಿಮ್ಗೆ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಂತೆ ಭೀಷ್ಮ ಪಿತಾಮಹ, ಇದು ಗ್ಯಾರಂಟಿ ಅಂತ ಹೇಳಿದಾಗ ಹೇಗೆ ರಿಯಾಕ್ಟ್ ಆಗ್ತಾರೆ ಪಾಂಡವರೆಲ್ಲ? ಹೌದಾ, ಅದಾಗ್ಬೇಕು ಅಂತಿದ್ರೆ ಆಗತ್ತೆ ಬಿಡು ಕೃಷ್ಣ, ಅಷ್ಟೇ, ಒಂದೇ ಮಾತು, ಮುಗ್ದೋಯ್ತು. ಅರ್ಜುನ ಅಂತೂ ನಾನು ಮಲ್ಕೊಂತೀನಿ, ನನಗೆ ನಿದ್ದೆ ಬರ್ತಾ ಇದೆ ಅಂತ ನಿದ್ದೆ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಟೆನ್ಷನ್ ಯಾರಿಗೆ? ಕೃಷ್ಣನ್ಗೆ. ರಾತ್ರಿ ಪೂರ್ತಿ ಎದ್ದಿರ್ತಾರೆ, ಹೇಗ್ ಕಾಪಾಡ್ಬೇಕು ಇವ್ರನ್ನ, ಹೇಗ್ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜುನ ಎಬ್ಬಿಸ್ತಾರೆ. ಅರ್ಜುನ ಎದ್ದೇಳು ಅಂತ. ನನ್ ನಿದ್ದೆ ಬರ್ತಾ ಇದೆ ಬಿಡು, ಅದ್ ಏನೋ ನಿನ್ ಕೆಲ್ಸ, ನೀನ್ ನೋಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಅಂತಾರೆ. ಅದಕ್ಕೆ ಹೇಳ್ತಾರೆ, ಅರ್ಜುನ ನೀನ್ ಎದ್ದು ಬಾ 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 ಅಂತ ಕರ್ಕೊಂಡ್ ಹೋಗಿ ದುರ್ಯೋಧನ ಒಂದು ಕುಟೀರಕ್ಕೆ ಕರ್ಕೊಂಡ್ ಹೋಗಿ ಅಲ್ಲಿ ಹೇಳ್ತಾರೆ, ನೆನ್ಪಿದ್ಯಾ ನೀನೊಂದ್ಸಲ ಅವ್ರನ್ನ ಕಾಪಾಡಿದ್ದೆ ಚಿತ್ರಾಂಗದನಿಂದ, ಅವಾಗ ನೀನ್ ಏನ್ ಕೇಳಿದ್ರೆ ವರ ಕೊಡ್ತೀನಿ ಅಂತ ಹೇಳಿದ್ದ, ನೀನ್ ಅವಾಗ ತಗೊಂಡಿಲ್ಲ, ಇವಾಗ ಹೋಗಿ ಕೇಳು. 5 ಬಾಣಗಳು ಅವನು ಭೀಷ್ಮ ಪಿತಾಮಹರಿಂದ ತಗೊಂಬಂದ್ಬಿಟ್ಟು ಬಚ್ಚಿಟ್ಕೊಂಡಿದ್ದಾನೆ, ತಲೆ ದಿಂಬು ಕೆಳಗಡೆ ಇಟ್ಕೊಂಡಿದ್ದಾನೆ, ಅದನ್ನ ಕೇಳಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನೋಡಿ ಎಷ್ಟು ಟೆನ್ಷನ್ ಇವ್ರಿಗೆ. ಭಕ್ತರಿಗೆ ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಎಲ್ಲ ಕೃಷ್ಣನಿಗೆ, ಭಕ್ತರನ್ನ ಹೇಗ್ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು. ಸದಾ ಸರ್ವದಾ ಸೇವೆನಲ್ಲಿ ಹೇಗೆ ಯಾವಾಗ್ಲೂ ನಿಮಗ್ನರಾಗಿರ್ತಾರೆ. ಸೊ ಪಾಂಡವರು ಮಾತ್ರನೇ ಅಲ್ಲ, ಇನ್ನು ಯಾರಿಗೆ ಸೇವಕರಾಗಿದ್ರು, ಬಲಿ ಮಹಾರಾಜ. ಅವರನ್ನ ತಗೊಂಡ್ರೆ ಬಲಿ ಮಹಾರಾಜನ ಸೆಕ್ಯೂರಿಟಿ ಗಾರ್ಡ್ ಸುತ್ತಲ ಲೋಕಕ್ಕೆ ಅವರನ್ನ ಕಳಿಸಿದಾಗ, ಅಲ್ಲಿ ರಾಜನನ್ನಾಗಿ ಮಾಡಿದಾಗ, ನೀನ್ ಇಲ್ಲಿ ಕಳಿಸಿದ್ದೇ ಅಲ್ಲ, ನಾನೇ ನಿಮ್ಮ ಆಸ್ಥಾನದ ಕಾವಲುಗಾರನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದ್ರು ಅಲ್ವಾ. ಸೊ ಹೀಗೆ ರಾಮಾನುಜಾಚಾರ್ಯರು ನೋಡ್ಬೋದು. ರಾಮಾನುಜಾಚಾರ್ಯ ಕೂಡ ತಿಲಕವನ್ನ ಇಟ್ಕೊಳ್ಳೋದಿಕ್ಕೆ ಗೋವಿಂದ ಅಂತ ಕರೆದಾಗ ಸೇವೆ ಮಾಡೋದಕ್ಕೆ ಯಾರು ಬಂದ್ರು? ಸ್ವಯಂ ಗೋವಿಂದನೇ ಬಂದ್ರು. ಸೊ ಲೇಟ್ ಆಗಿ ಬಂದ್ರು ಅಂತ ಹೇಳ್ಬಿಟ್ಟು ನೀರ್ ತಗೊಂಬಂದಿದ್ದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯ ಏನ್ ಮಾಡಿದ್ರು, ಆ ತಗೊಂಬಂದಿದ್ದ ಚಂಬನ್ನ ಅವ್ರ ತಲೆ ಮೇಲೆಗೆ ಹೊಡೋದ್ರು. ಹಾಗಾಗಿ ಬೋರು ಬಂದ್ಬಿಡುತ್ತೆ ಅವ್ರಿಗೆ. ಶ್ರೀ ವಿಗ್ರಹಕ್ಕೆ ಕೂಡ ಹಾಗೆ ಆಗೋಯ್ತು. ಅವಾಗ ಗೊತ್ತಾಯ್ತು, ಅಯ್ಯೋ ನೀನೇನ ಬಂದಿದ್ದು, ನನಗೇನ್ ಗೊತ್ತಪ್ಪ ಅಂತ ಕ್ಷಮೆ ಕೇಳ್ಕೊಳ್ತಾರೆ. ಹಾಗೆ ಅನಂತ ಆಳ್ವಾರ್ ರಾಮಾನುಜಾಚಾರ್ಯ ಹೇಳ್ತಾರೆ, ಹೋಗಿ ತಿರುಪತಿನಲ್ಲಿ ಹೋಗ್ಬಿಟ್ಟು ಒಂದು ಉದ್ಯಾನವನವನ್ನ ಮಾಡಿ ಭಗವಂತನಿಗೆ ಹೂಗಳನ್ನ ನೀವು ಅಲ್ಲಿ ಬೆಳೆಸಿ ಭಗವಂತನಿಗೆ ಹೂ ಮಾಲೆ ಕಟ್ಟಬೇಕು, ಅದು ಕೂಡ ಪರಿಮಳ ಭರಿತವಾಗಿರೋವಾಗ್ಲೇ, ಅದು ಪೂರ್ತಿ ಅರಳಿರ್ಬಾರ್ದು ಅಂತ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸ್ತಾರೆ. ಅದೇ ರೀತಿಯಲ್ಲಿ ಮಾಡೋದಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ನೀರ್ ಇರ್ಲಿಲ್ಲ, ಯಾವುದೇ ವ್ಯವಸ್ಥೆ ಇರ್ಲಿಲ್ಲ, ಬಾವಿನ ಅವರೇ ತೋಡ್ಬೇಕಾಗಿತ್ತು. ಆ ಗರ್ಭಿಣಿ ಅಂದಂತ ಅವರ ಹೆಂಡತಿ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾರೆ, ಈ ಸೇವೆನ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂತ ನಾನೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದು ಸೇವೆಯನ್ನ ಕೇಳ್ತಾರೆ. ಅನಂತರ ಹೇಳ್ತಾರೆ, ಹೊರಟೋಗ್ತೀಯಾ ಇಲ್ವಾ? ಯಾವಾಗ ಇಲ್ಲಿಂದ ನೀನ್ ಬರ್ಬೇಡ, ನನ್ನ ಗುರು ನನಗೆ ಕೊಟ್ಟಿರೋ ಸೇವೆ ನಾನ್ ಮಾಡ್ಬೇಕು, ನೀನ್ ಬರ್ಬೇಡ ಹೋಗು ಅಂತ ಹೇಳ್ಬಿಟ್ಟು ಬೈತಾರೆ. ಆದ್ರೆ ಅವಾಗ ಅವ್ರು ಭಗವತ್ ಏನ್ ಮಾಡ್ತಾರೆ, ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು, ಅಮ್ಮ ನೀವು ಗರ್ಭಿಣಿ, ಇಷ್ಟು ದೂರ ಎಲ್ಲ ಓಡಾಡ್ಬೇಡಿ ಅಂತ ನನ್ಗೆ ಸೇವೆ ಕೊಡಿ ಅಂದಾಗ ಅವ್ರು ಹೇಳ್ತಾರೆ, ನನ್ ಪತಿ ಕೊಡದೇ ಇರೋದು ನಾನ್ ಹೇಗ್ ಕೊಡಕ್ಕಾಗತ್ತೆ ಅಂತ. ಕಡೆಗೆ ಕೇಳ್ಕೊಂಡಾಗ ಅವ್ರು ಏನ್ ಹೇಳ್ತಾರೆ, ನಿಮ್ ಮಗು ರಕ್ಷಣೆಗೋಸ್ಕರ ಆದ್ರೂ ಮಾಡ್ಬೇಕಲ್ವಾ, ನೀವ್ ಅರ್ಧವರೆಗೂ ತಗೊಂಬನ್ನಿ, ಇನ್ ಅರ್ಧ ನಾನ್ ತಗೊಂಡೋಗಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ನೋಡಿ, ಹೇಗಾದ್ರೂ ಮಾಡಿ ಏದಾದ್ರೂ ಸೇವೆನ ಕಿತ್ತುಕೊಂಡು ಕಸಿದ್ಕೊಂಡು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಭಗವಂತ ಎಷ್ಟೊಂದು ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಭಗವಂತ ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳ್ತಾರೆ,
यं कारणार्णव जले भजति स्म योग निद्रामनन्त जगदण्ड सरोमकूप आधार शक्तिमवलम्ब्य परां स्वमूर्तिं गोविन्दमादिपुरुषं तमहं भजामि यस्सैकनिष्ठसित काल मतावलम्ब्य जीवन्ति लोम विलजा जगदण्डनाथ विष्णुर्महान् स इह यस्य कला विशेषो ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಮಲಗಿದ್ರೆ ಸಾಕು, ಮಲಗಿದ್ರೆ ತನ್ನ ರೋಮಕೂಪಗಳಿಂದ ಅಷ್ಟೊಂದು ಬ್ರಹ್ಮಾಂಡಗಳು ಹೊರಗಡೆ ಬರ್ತಾ ಇದೆ. ಆ ಒಂದೊಂದು ಬ್ರಹ್ಮಾಂಡದಲ್ಲಿರುವಂತ ಜೀವಿಗಳಲ್ಲೂ ಮತ್ತೆ ಭಗವಂತ ಬಂದು ನೆಲೆಸಿ ಎಲ್ಲ ಕಾರ್ಯರೂಪಕ್ಕೆ ತಗೊಂಡ್ ಬರ್ತಾ ಇದ್ದಾರೆ. ಬ್ರಹ್ಮನ ಒಂದು ಕಾಲ ಏನಿದೆ ಭಗವಂತನಿಗೆ ತುಂಬಾ ತುಂಬಾ ಚಿಕ್ಕದಾದಂತ ಕಾಲ. ಭಗವಂತ ಎಷ್ಟೋ ಒಂದು ಬ್ರಹ್ಮಾಂಡದಲ್ಲಿ ಎಷ್ಟೋ ಬ್ರಹ್ಮಗಳು ಬಂದು ಹೋಗ್ತಾ ಇರ್ತಾರೆ. ಒಂದೊಂದು ಬ್ರಹ್ಮಾಂಡಗಳು ಕೂಡ ಭಗವಂತನ ಒಂದು ಸಲ ಉಸಿರು ತಗೊಂಡ್ರೆ ಅಥವಾ ಉಸಿರು ಬಿಟ್ರೆ ಅದು ಏನು ಸೃಷ್ಟಿ ಆಗೋದಾಗಿರ್ಲಿ ಅಥವಾ ಅದು ನಾಶ ಆಗೋದಾಗಿರ್ಲಿ ಆಗ್ತಾ ಇರತ್ತೆ. ಇಂಥ ಸೃಷ್ಟಿಕರ್ತ ಅಂತ ಭಗವಂತ ಭಕ್ತರ ಒಂದು ಸೇವೆಯಲ್ಲಿ ಹೇಗೆ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಬಹುದು. ಸೊ ಹೀಗೆ ಆ ಭಗವಂತನ ಸೇವಕರಾಗಿರ್ಲಿ, ಸೇವಕರ ಗುಣಗಳನ್ನ ಕೀರ್ತಿಯನ್ನ ಹೆಚ್ಚಿಸೋದಕ್ಕೆ ಭಗವಂತ ಅವರ ಸೇವೆಯಲ್ಲಿ ಹೇಗೆ ತೊಡಗಿದ್ರು ಅಂತ ಹೇಳ್ಬಿಟ್ಟು ಸುಮಾರು ಉದಾಹರಣೆಗಳ ಮೂಲಕ ನಾವು ಶ್ರೀಮದ್ ಭಾಗವತಂನಲ್ಲಿ ಲೀಲೆಗಳಲ್ಲಿ ನಾವು ನೋಡಬಹುದು. ಸೊ ಹೀಗೆ ಭಗವಂತನ ಈ ಲೀಲೆಗಳನ್ನ ಯಾರ್ಯಾರು ಚರ್ಚೆ ಮಾಡ್ತಾರೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಚರ್ಚೆ ಮಾಡಿರೋರೆಲ್ಲ ಭಗವದ್ಧಾಮಕ್ಕೆ ಹೋಗೋದಕ್ಕೆ, ಮೋಕ್ಷ ಪಡೆಯೋದಕ್ಕೆ ಅವರು ಅರ್ಹರಾಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವು ನೀವು ಎಲ್ಲ ಕೂತ್ಕೊಂಡು ಭಗವಂತನ ಈ ಲೀಲೆಗಳನ್ನ ಚರ್ಚೆ ಮಾಡಿದೀವಿ. ಸೊ ಎಲ್ಲ ವೈಷ್ಣವರ ಒಂದು ಪ್ರಾರ್ಥನೆಯಂತೆ, ಅವರ ಆಶೀರ್ವಾದದಂತೆ ನಾವೆಲ್ಲರೂ ಕೂಡ ಗೋಲೋಕ ವೃಂದಾವನಕ್ಕೆ ಹೋಗೋದಕ್ಕೆ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡಿದೀವಿ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಮಾತಾಡೋದಕ್ಕೆ ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಶ್ರೀಮದ್ ग्रंथराज श्रीमद भागवतम की जय, शील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय. हरे कृष्ण प्रभु. Hare Krishna Mataji. Thank you very much for the class. I have a comment and a question, Mataji. Comment is that in our lives also, we can have the same determination and engage all the energies wholeheartedly